सह नौ भुनक्तु सह वीर्यं करवावहै तेजस्विनावधीतमस्तु मा विद्विषावहै। ॐ शान्ति शान्ति शान्ति। गुरुब्रह्मा गुरुविष्णु गुरुदेवो महेश्वरः गुरुसाक्षात् परब्रह्मा तस्मै श्री गुरवे नमः। तस्मै श्री गुरवे नमः। ಭಗವದ್ಗೀತೆಯ 5ನೇ ಅಧ್ಯಾಯವನ್ನು ನೋಡ್ತಾ ಇದ್ದೀವಿ. ಅದರಲ್ಲಿ 14 ಶ್ಲೋಕಗಳನ್ನು ನೋಡಿದ್ದೇವೆ. ಈಗ 15ನೇ ಶ್ಲೋಕದಿಂದ ಮುಂದುವರಿಸೋಣ. ಓಂ ಶ್ರೀ ಪರಮಾತ್ಮನೇ ನಮಃ. ಅಥ ಪಂಚಮೋऽಧ್ಯಾಯಃ ಕರ್ಮ ಸನ್ಯಾಸಯೋಗಃ. ಶ್ರೀ ಭಗವಾನುವಾಚ ನಾದತ್ತೇ ಕಸ್ಯಚಿತ್ ಪಾಪಂ ನ ಚೈವ ಸುಕೃತಂ ವಿಭುಃ ಅಜ್ಞಾನೇನಾವೃತಂ ಜ್ಞಾನಂ ತೇನ ಮುಹ್ಯಂತಿ ಜಂತವಃ. ಕರ್ಮ ಸನ್ಯಾಸ ಯೋಗ. ಗೀತೆಯ ಅಧ್ಯಯನ ಮಾಡೋದ್ರಿಂದ ನಾವು ಪ್ರಪಂಚವನ್ನು ತಿದ್ದಲಿಕ್ಕಾಗಲ್ಲ, ಪ್ರಪಂಚವನ್ನು ಸರಿ ಮಾಡಲಿಕ್ಕಾಗಲ್ಲ, ಅಥವಾ ನಮ್ಗೆ ಕಷ್ಟಗಳು ಬರದೇ ಇರೋದಿಲ್ಲ. ಆದರೆ ಅಂತಹ ಪ್ರಪಂಚದಲ್ಲಿ ಆ ರೀತಿಯ ಕಷ್ಟಗಳ ಮಧ್ಯೆ ಕೂಡ ನನ್ನನ್ನು ನಾನು ಹೇಗೆ ಸಮಾಧಾನ ಪಡಿಸ್ಕೊಂಡು ಸಂತೋಷವಾಗಿಟ್ಕೊಂಡು ನನ್ನನ್ನು ನಾನು ಹೇಗೆ ಬದುಕಬಹುದು ಅನ್ನೋದನ್ನ ಗೀತೆ ಕಲಿಸುತ್ತೆ ನಮಗೆ. ಹಾಗೆ ಈ ಕರ್ಮ ಸನ್ಯಾಸ ಯೋಗದಲ್ಲಿ ಕೂಡ ನಾವು ಯಾವುದನ್ನು ಬಿಡಬೇಕು, ಎಷ್ಟರ ಮಟ್ಟಿಗೆ ಬಿಡಬೇಕು ಅನ್ನೋದರಲ್ಲಿ ಈ ವಿಚಾರವನ್ನು ಭಗವಂತ ನಮಗೆ ತಿಳಿಸ್ಕೊಡ್ತಾ ಇದ್ದಾರೆ. ನಾದತ್ತೇ ಕಸ್ಯಚಿತ್ ಪಾಪಂ ನ ಚೈವ ಸುಕೃತಂ ವಿಭು ಅಂತ ಹೇಳುವಾಗ ಇಲ್ಲಿ ಆತ್ಮನಿಗೆ ಯಾವ ಪಾಪದ ಲೇಪವೂ ಇಲ್ಲ, ಪುಣ್ಯದ ಲೇಪವೂ ಇಲ್ಲ. ಜ್ಞಾನವು ಅಜ್ಞಾನದಿಂದ ಆವೃತವಾಗಿರುವುದರಿಂದ ಜೀವಿಗಳು ಈ ವಿಷಯದಲ್ಲಿ ಮೋಹಗೊಳ್ಳುತ್ತಿರುವರು. ಹಿಂದಿನ ಶ್ಲೋಕದಲ್ಲಿ ನೋಡಿದ್ವಿ ಕರ್ಮ, ಕರ್ಮಯೋಗ, ಕರ್ಮ ಫಲ ಇವುಗಳ ಬಗ್ಗೆ ನೋಡ್ತಾ ಹೋದಾಗ ಏನಾಯ್ತು, ನಮಗೆ ನಾವು ಅಂದ್ಕೊಂಡಿರೋದು ಈ ಶರೀರ ನಾನು ಅಂತ. ಆದ್ರಿಂದ ಇಲ್ಲಿ ಏನೇ ಮಾಡಿದ್ರು, ಹಿಂದಿನ ಶ್ಲೋಕದಲ್ಲಿ ಹೇಳಿದಾನೆ ಭಗವಂತ, ಆ ಶರೀರದ ಪ್ರಕೃತಿಯೇ ಹೀಗೆ, ಮನಸ್ಸಿನ ಪ್ರಕೃತಿ ಹೀಗೆ, ಅದು ಹೀಗೆ ನಡ್ಕೊಳ್ಳೋದು ಅಂತ. ಆದರೆ ನಾವು ಅದನ್ನು ಒಪ್ಕೊಳ್ತಾ ಇಲ್ಲ. ನಾವೇನು ಮಾಡ್ತಾ ಇದ್ದೀವಿ, ವಿ ಆರ್ ಟೇಕಿಂಗ್ ದ್ಯಾಟ್ ಕ್ರೆಡಿಟ್, ನಾನು ಮಾಡ್ತಾ ಇದ್ದೀನಿ ಅಂತ. ನಾನು ಮಾಡ್ತಾ ಇದ್ದೀನಿ ಅಂತ ಅನ್ಬೇಕಾದ್ರೆ ನಾನು ಅಂತ ಅಂದ್ಕೊಳ್ತಾ ಇರೋದು ಯಾವುದನ್ನು, ಈ ಶರೀರ ಮನಸ್ಸು ಬುದ್ಧಿಯನ್ನು ನಾನು ಅಂತ ಅಂದ್ಕೊಳ್ತಾ ಇದ್ದೀನಿ. ಆ ಚೈತನ್ಯವನ್ನು ನಾನು ಅಂತ ಅಂದ್ಕೊಂಡ್ಬಿಟ್ರೆ ಆ ಚೈತನ್ಯದ ಮೂಲಕ, ಆ ಚೈತನ್ಯ ಇರೋದ್ರಿಂದಲೇ ಈ ಶರೀರ ಮನಸ್ಸು ಬುದ್ಧಿಯಲ್ಲಿ ಕೆಲಸ ಆಗ್ತಿದೆ ಅಂತ ಅಂದ್ಕೊಂಡ್ರೆ ನನ್ನಲ್ಲಿ ಆ ವಿನಯತೆ ತಾನಾಗೆ ಬಂದ್ಬಿಡುತ್ತೆ ಅಲ್ವಾ. ಆದರೆ ನನಗಾಗ್ತಾ ಇಲ್ಲ. ಈ ಫಾಲ್ಸ್ ಐಡೆಂಟಿಫಿಕೇಶನ್, ಈ ನಾನು ಮಾಡ್ತಾ ಇದ್ದೀನಿ ಅಂತ ಇದ್ದೀನಲ್ವಾ, ಆದ್ರಿಂದಲೇ ಈ ಪಾಪ ಪುಣ್ಯಗಳು ಹತ್ಕೊಳ್ತಾ ಇದೆ. ಎಲ್ಲಿ ಕರ್ತೃತ್ವ ಭಾವ ಇದೆಯೋ ಅಲ್ಲಿ ಭೋಕ್ತೃತ್ವವೂ ಇರುತ್ತೆ. ಈಗ ನಾನು ಮಾಡಿದೆ, ಸರಿ, ಭಗವಂತ ಹೇಳ್ತಾನೆ ನೀನೇ ಅನುಭವಿಸೋದ್ರ ಫಲ ಅಂತ. ಆದರೆ ಈ ಆತ್ಮನಿಗೆ ಯಾವ ಪಾಪದ ಲೇಪವೂ ಇಲ್ಲ, ಆತ್ಮನಿಗೆ ಯಾವುದೇ ಲೇಪ ಇರೋದಿಲ್ಲ. ಯಾಕೆ ಹೀಗಾಗ್ತಿದೆ? ಜ್ಞಾನವು, ನಮ್ಮಲ್ಲಿ ಜ್ಞಾನ ಇಲ್ಲ ಅಂತಲ್ಲ, ಜ್ಞಾನ ಇದೆ.
ನಾನು ನಿತ್ಯ ಶುದ್ಧ ಆನಂದ ಸ್ವರೂಪ ಚೈತನ್ಯ ಅಂತ ಹೇಳುವಾಗ, ಭಗವಂತ ಹೇಳುವಾಗ ಅವನು ಸರ್ವಜ್ಞ, ಜ್ಞಾನಿ, ಎಲ್ಲವೂ ಅವನು. ಆದರೆ ಯಾಕೆ ಆ ಜ್ಞಾನ ನನಗೆ ಉಂಟಾಗ್ತಾ ಇಲ್ಲ ಅಂದರೆ, ಆ ಜ್ಞಾನವು ಅಜ್ಞಾನದಿಂದ ಆವೃತವಾಗಿದೆ, ಮುಚ್ಕೊಂಡ್ಬಿಟ್ಟಿದೆ. ಏನದು ಅಜ್ಞಾನ? ಈ ಕೆಲಸವನ್ನು ನಾನು ಮಾಡ್ತಾ ಇದ್ದೀನಿ, ಆ ಫಲವನ್ನು ನಾನು ಭೋಗಿಸ್ತಾ ಇದ್ದೀನಿ, ನನಗೆ ಇದೇ ಫಲ ಸಿಗಬೇಕು ಅನ್ನೋದಿದೆಯಲ್ಲ, ಅದೇ ಅಜ್ಞಾನ. ಅದರಿಂದಲೇ ಮೋಹಗೊಂಡಿರೋದು ನಾವು. ಆವೃತ ಆಗಿರೋದ್ರಿಂದ, ಈ ವಿಷಯದಲ್ಲಿ ಮೋಹಗೊಳ್ತಾ ಇರೋದ್ರಿಂದ ನಮಗೆ ಆ ಪಾಪ ಪುಣ್ಯಗಳು, ಸುಖ ದುಃಖಗಳು ಎಲ್ಲವೂ ಉಂಟಾಗ್ತಿದೆ ಅಂತ ಭಗವಂತ ಹೇಳ್ತಾನೆ. ಹೇಗಿದು ಆತ್ಮನಿಗೆ ಆ ಪಾಪ ಪುಣ್ಯ ಅಂಟ್ಕೊಳ್ಳೋದಿಲ್ಲ ಅಂತ ಹೇಳಿದ್ರೆ, ಗುರುದೇವ್ ಸ್ವಾಮಿ ಚಿನ್ಮಯಾನಂದರು ಒಂದು ಉದಾಹರಣೆ ಕೊಡೋರು. ಈಗ ಒಂದು ಕಾರ್ ಇದೆ, ಆ ಕಾರಲ್ಲಿ ಪೆಟ್ರೋಲ್ ಇದೆ. ಅದನ್ನು ಒಬ್ಬ ಡ್ರೈವ್ ಮಾಡ್ಕೊಂಡು ಹೋಗ್ತಾನೆ. ಆ ಡ್ರೈವ್ ಮಾಡ್ಕೊಂಡು ಹೋಗೋನು ಚಂದದಲ್ಲಿ ಡ್ರೈವ್ ಮಾಡ್ತಾ ಸರಿಯಾದ ಗುರಿಯನ್ನೂ ತಲುಪಬಹುದು, ಇಲ್ಲ ತಗೊಂಡು ಹೋಗಿ ಹಳ್ಳಕ್ಕೂ ಬೀಳ್ಬೋದು. ಅದಕ್ಕೆ ಅದರಲ್ಲಿರೋ ಪೆಟ್ರೋಲ್ ಕಾರಣ ಅಲ್ಲ. ಆಲ್ ಎಕ್ಸಾಂಪಲ್ಸ್ ಹ್ಯಾವ್ ಲಿಮಿಟೇಷನ್ಸ್. ಆ ಪೆಟ್ರೋಲ್ ಕಾರಣ ಅಲ್ಲ ಅಲ್ವಾ? ಇದು ಚೆನ್ನಾಗಿ ಅರ್ಥ ಆಗುತ್ತೆ ನಮಗೆ. ಅವನು ಹಳ್ಳಕ್ಕೆ ಬೀಳ್ತಾ ಇದ್ದಾನೋ, ಸರಿಯಾದ ಮಾರ್ಗದಲ್ಲಿ ಕರ್ಕೊಂಡು ಹೋಗ್ತಾ ಇದ್ದಾನೋ, ಅದಕ್ಕೆ ಡ್ರೈವರು ಅವನ ಬುದ್ಧಿ ಕಾರಣನೇ ಹೊರತು ಈ ಪೆಟ್ರೋಲ್ ಕಾರಣ ಆಗೋದೇ ಇಲ್ಲ ಅಲ್ವಾ? ಆದ್ದರಿಂದ ಅಲ್ಲಿ ಬಿದ್ದರೂ ಎದ್ರೂ ಶಿಕ್ಷೆ ಆಗೋದಾಗಲಿ, ಪೆಟ್ಟು ಬೀಳೋದಾಗಲಿ ಯಾರಿಗೆ? ಡ್ರೈವರ್ಗೆ. ಯಾರು ನಡೆಸ್ಕೊಂಡು ಹೋಗ್ತಿದ್ದಾನೋ ಅವನಿಗೆ ಬೀಳುತ್ತೆ ಅಷ್ಟೇ. ಅದರಿಂದ ಈ ಆತ್ಮಕ್ಕೆ ಯಾವುದೇ ರೀತಿಯ ಪಾಪ ಅಂಟೋದಿಲ್ಲ ಅಂದರೆ, ಆ ಚೈತನ್ಯ ಶಕ್ತಿ ನಮ್ಮನ್ನು ಈ ಕೆಲಸಗಳನ್ನು ಮಾಡಲಿಕ್ಕೆ ಅವಕಾಶ ಮಾಡಿಕೊಡ್ತಾ ಇದೆ. ಆದ್ದರಿಂದ ಭಗವಂತ ಎಷ್ಟು ಸುಂದರವಾಗಿ ಹೇಳ್ತಾನೆ ನೋಡಿ, ಆ ಚೈತನ್ಯಕ್ಕೆ ಪಾಪದ ಲೇಪ ಇರೋದಿಲ್ಲ. ಮುಂದುವರಿಸ್ತಾ, ಎಷ್ಟೋ ಸಲ ನಾವು ಹೇಳ್ಕೊಳ್ಳೋದು ಉಂಟು, ಭಗವಂತನೇ ಬುದ್ಧಿ ಕೊಡಬೇಕು, ಇದನ್ನೆಲ್ಲ ಓದಬೇಕು ಮಾಡಿ ಅಂತ ಏನಾದರೂ ಹೇಳಿದರೆ, ಭಗವಂತನೇ ಬುದ್ಧಿ ಕೊಡಬೇಕು ಅದಕ್ಕೆಲ್ಲ ಅಂತ. ಭಗವಂತ ಬುದ್ಧಿ ಕೊಟ್ಟಿದ್ದಾನೆ, ಆ ಬುದ್ಧಿಯನ್ನು ನಾವು ಉಪಯೋಗಿಸ್ಕೊಳ್ಬೇಕು. ಈಗ ನೋಡಿ, ಪ್ರಾಣಿಗಳಿಗೆ ಒಂದು ಕಂಡೀಷನ್ ಇದೆ. ಯಾವ ಥರ? ಆ ಹಸು ಹೀಗೆ ಬದುಕಬೇಕು ಅಂತ ಗೊತ್ತಿದೆ, ಆ ಕುದುರೆ ಹೀಗೆ ಇರಬೇಕು ಅಂತ ಗೊತ್ತಿದೆ, ಅದು ಕಂಡೀಷನ್ ಹಾಕ್ಬಿಟ್ಟಿದ್ದಾನೆ. ಇಟ್ ಹ್ಯಾಸ್ ನೋ ಚಾಯ್ಸ್. ಕುದುರೆ ಹುಲ್ಲನ್ನೇ ತಿನ್ನಬೇಕು, ಹಸು ಹುಲ್ಲನ್ನೇ ತಿನ್ನಬೇಕು, ಹುಲಿ ಸಿಂಹಗಳು ಮಾಂಸವನ್ನೇ ತಿನ್ನಬೇಕು, ಅವಕ್ಕೊಂದು ಡಿಫೈನ್ ಮಾಡಿಬಿಟ್ಟಿದ್ದಾನೆ. ಹಾಗೆ ನಮಗೂ ಮಾಡಿಬಿಟ್ಟಿದ್ರೆ ಏನು ಮಜಾನೇ ಇರ್ತಿರ್ಲಿಲ್ಲ ಲೈಫಲ್ಲಿ ಅಲ್ವಾ? ಅದಕ್ಕೊಂದು ಬುದ್ಧಿ ಕೊಟ್ಟಿದ್ದಾನೆ, ಎರಡನ್ನೂ ಮುಂದೆ ಇಟ್ಟಿದ್ದಾನೆ. ಈ ರೀತಿಯಾಗಿ ನಡ್ಕೊಂಡ್ರೆ ನೀನು ಹೀಗಿರ್ತೀಯ, ಈ ರೀತಿಯಾಗಿ ನಡ್ಕೊಂಡ್ರೆ ನೀನು ಹೀಗಿರ್ತೀಯ, ಚಾಯ್ಸ್ ಇಸ್ ಯುವರ್ಸ್, ನಿನ್ನ ಬುದ್ಧಿ ಉಪಯೋಗಿಸು ಅಂತ ಹೇಳ್ತಾನೆ. ಅದರಿಂದ ಆ ಚೈತನ್ಯ ಶಕ್ತಿ ನಮ್ಮಲ್ಲಿದೆ, ಭಗವಂತ ಬುದ್ಧಿ ಕೊಟ್ಟಿದ್ದಾನೆ, ಆ ಬುದ್ಧಿಯನ್ನು ಉಪಯೋಗಿಸ್ಕೊಂಡು ನಾವು ಬದುಕಬೇಕು. ಅದರಿಂದ ಬಹಳಷ್ಟು ಜನ ಹೇಳೋದುಂಟು, ಆ ಭಗವಂತನೇ ದಾರಿ ತೋರಿಸ್ಬೇಕು, ಭಗವಂತನೇ ಬುದ್ಧಿ ಕೊಡಬೇಕು ಎಲ್ಲ. ಭಗವಂತ ಬುದ್ಧಿ ಕೊಟ್ಟಿಟ್ಟಿದ್ದಾನೆ, ಉಪಯೋಗಿಸ್ಕೊಳ್ಳಿ ಅದನ್ನು ಅಂತ ಹೇಳ್ತಾ ಇದ್ದಾನೆ ಅಲ್ವಾ? ಆ ಭಗವಂತನ ಕೊಟ್ಟಿರುವಂಥ ಬುದ್ಧಿಯನ್ನು ನಾನು ಸರಿಯಾದ ರೂಪದಲ್ಲಿ ಉಪಯೋಗಿಸ್ಕೊಂಡ್ರೆ ಅವನ ಕೃಪೆ ನನಗೆ ಸಿಕ್ಕತ್ತೆ. ಹಾಗಾಗಿ ಇಲ್ಲಿ ಆತ್ಮ ಏನಿದೆ, ಆ ಚೈತನ್ಯ ಶಕ್ತಿ ಏನಿದೆ, ಯಾವುದೇ ರೀತಿಯ ಪಾಪಕ್ಕೆ ಒಳಗಾಗೋದಿಲ್ಲ ಅಂತ ಹೇಳಿ ಮುಂದುವರಿಸ್ತಾ 16ನೇ ಶ್ಲೋಕದಲ್ಲಿ, ಜ್ಞಾನೇನ ತು ತದಜ್ಞಾನಂ ಯೇಷಾಂ ನಾಶಿತಮಾತ್ಮನಃ ತೇಷಾಮಾದಿತ್ಯವಜ್ಞಾನಂ ಪ್ರಕಾಶಯತಿ ತತ್ಪರಂ. ಯಾರಿಗೆ ಆತ್ಮನ ಜ್ಞಾನದಿಂದ ಅಜ್ಞಾನವು ನಾಶವಾಗಿದೆಯೋ ಅಂತಹವರಿಗೆ ಜ್ಞಾನವು ಪರಬ್ರಹ್ಮನನ್ನು ಸೂರ್ಯನಂತೆ ಬೆಳಗಿಸಿ ತೋರಿಸುತ್ತದೆ. ಯಾರಿಗೆ ಆತ್ಮನ ಜ್ಞಾನದಿಂದ ಅಂತ ಹೇಳಿದ್ರೆ ಏನೋ, ನಾವು ಹುಟ್ಟಿದಾಗಿಂದ ಈ ಶರೀರ, ಮನಸ್ಸು, ಬುದ್ಧಿ, ಒಂದು ಚೈತನ್ಯ ಶಕ್ತಿ ನನ್ನಲ್ಲಿದೆ ಅನ್ನೋದು ಎಲ್ರಿಗೂ ಗೊತ್ತಾಗಿದೆ. ಆದರೆ ಆ ಆತ್ಮಜ್ಞಾನ, ಆತ್ಮ ಅಥವಾ ಆ ಚೈತನ್ಯ ಶಕ್ತಿ ನನ್ನಲ್ಲಿ ಬೆಳಗ್ತಾ ಇರುವ ಭಗವಂತ ಶಕ್ತಿ ಏನಿದೆ, ಅದನ್ನು ವಿ ಹ್ಯಾವ್ ಟೇಕನ್ ಇಟ್ ಫಾರ್ ಗ್ರಾಂಟೆಡ್. ಹುಟ್ಟಿದಾಗಿಂದ ಅದು ಇದಿದೆ, ಇರಲಿ ಬಿಡು ಅನ್ನೋ ಥರ.
ಯಾವಾಗ ಆತ್ಮಜ್ಞಾನ ಆಗುತ್ತೋ, ಅಂದರೆ ಅದಿರೋದ್ರಿಂದಲೇ ಈ ಶರೀರ ಮನಸ್ಸು ಬುದ್ಧಿ ಎಲ್ಲ ಕೆಲಸ ಮಾಡ್ತಾ ಇರೋದು. ನಾನು ನಾನು ಅಂತ ಏನು ಹೇಳ್ಕೊಳ್ತಾ ಇದ್ದೀನಿ ಈ ಶರೀರ ಮನಸ್ಸು ಬುದ್ಧಿಯನ್ನು, ಅದು ನಾನಲ್ಲ. ನನ್ನಲ್ಲಿ ಬೆಳಗ್ತಾ ಇರುವ ಚೈತನ್ಯ ಶಕ್ತಿ ಏನಿದೆ ಅದು ನಾನು ಅಂತ. ನೋಡಿ ಹೇಗೆ ಇದನ್ನೆಲ್ಲ ಅರ್ಥ ಮಾಡ್ಕೋಬೇಕು ಅಂದರೆ, ನಾವು ಚಿಕ್ಕ ಮಕ್ಕಳಿದ್ದಾಗಲೂ ನಾನು ನಾನು ಅಂತಲೇ ಹೇಳ್ಕೊಳ್ತಾ ಇದ್ದೆ. ಇಷ್ಟು 50 ವರ್ಷಗಳು 60 ವರ್ಷಗಳು ಆದಮೇಲೂ ನಾನು ಅಂತಲೇ ಹೇಳ್ಕೊಳ್ತೀನಿ. ಹಾಗಾದರೆ ಆ ಶರೀರಕ್ಕೆ ನಾನು ಅಂದಿದ್ರೆ, ಪುಟ್ಟ ಮಗುವಾಗಿದ್ದಾಗ ಆ ಶರೀರಕ್ಕೆ ನಾನು ಅಂದಿದ್ರೆ, ಬೆಳೆದ ಮೇಲೆ ಇಷ್ಟು ದೊಡ್ಡದಕ್ಕೂ ನಾನು ಅಂತ ಹೇಗೆ ಹೇಳಲಿಕ್ಕಾಗತ್ತೆ? ಅಂದರೆ ಆ ನಾನು ಅನ್ನೋದು ಬದಲಾಗಬೇಕಾಗಿತ್ತಲ್ವಾ? ಆ ಬೆಳವಣಿಗೆಯನ್ನ ಯಾರು ಗುರುತಿಸಿದಾರೋ ಅದು ಆತ್ಮ ಅಂತ ಹೇಳೋದು. ಆ ಜ್ಞಾನ ಯಾರಿಗುಂಟಾಗಿದೆಯೋ, ಯಾರಿಗೆ ಆತ್ಮನ ಜ್ಞಾನದಿಂದ ಅಜ್ಞಾನವು ನಾಶವಾಗಿದೆಯೋ, ಆ ಆತ್ಮಜ್ಞಾನ ನನಗಾಗಿದೆ ಅಂದರೆ ನನ್ನಲ್ಲಿ ಒಂದು ಚೈತನ್ಯ ಶಕ್ತಿ ಇದೆ, ಅದು ನಾನು, ಆ ಶಕ್ತಿಯನ್ನು ನಾನು ಅಂತ ಕರ್ಕೊಳ್ತಾ ಇರೋದು ಅನ್ನೋ ಜ್ಞಾನ ಉಂಟಾಗಿ ಈ ಶರೀರ ಮನಸ್ಸು ಬುದ್ಧಿ ನಾನಲ್ಲ ಅನ್ನೋದು ತಿಳಿದಿದೆಯೋ ಅದು ಅಜ್ಞಾನ. ಆ ಅಜ್ಞಾನ ನಾಶ ಆಗಿದೆಯೋ ಅಂಥವರಿಗೆ ಜ್ಞಾನವು ಪರಬ್ರಹ್ಮವನ್ನು ಸೂರ್ಯನಂತೆ ಬೆಳಗಿಸಿ ತೋರಿಸುತ್ತದೆ. ಕಾಣಿಸುತ್ತೋ ಅದನ್ನು ತುಂಬ ಸುಲಭವಾಗಿ ಒಪ್ಕೊಂಡ್ಬಿಡ್ಬೋದು ನಾವು. ಯಾವುದು ಕಾಣಿಸೋದಿಲ್ವೋ, ಈ ಭಗವಂತ ಅಂತ ಹೇಳ್ತೀವಿ, ಆತ್ಮ ಅಂತ ಹೇಳ್ತೀವಿ, ಇದು ಯಾವುದು ಇಟ್ಸ್ ವೆರಿ ಸಟಲ್. ಗ್ರಾಸ್ ಆದರೆ ಗೊತ್ತಾಗ್ಬಿಡುತ್ತೆ. ಈ ಸಟಲ್ ಆಗಿರೋದನ್ನು ನಾನು ಯಾವ ರೀತಿಯಲ್ಲಿ ಅರ್ಥ ಮಾಡ್ಕೊಳ್ಬೇಕು ಅಂದರೆ ಅದಕ್ಕೆ ಸಾಕಷ್ಟು ಪರಿಶ್ರಮ ಬೇಕು. ಅದಕ್ಕೆ ಸೈನ್ಸ್ ಗ್ರಾಜ್ಯುಯೇಟ್ಸ್ ಎಲ್ಲ ಕೇಳಿದ್ರೆ ಈ ಮಾತನ್ನು ಸ್ವಾಮೀಜಿಯವರು ಹೇಳ್ತಾ ಇದ್ರು, ಗ್ರಾವಿಟೇಷನ್ ಫೋರ್ಸ್ ಅಂತ ಹೇಳ್ತೀಯಲ್ಲ ಅದನ್ನು ತೋರಿಸು ನೋಡೋಣ ಅಂತ. ಗ್ರಾವಿಟೇಷನ್ ಫೋರ್ಸ್ ತೋರಿಸ್ಲಿಕ್ಕಾಗಲ್ಲ, ಇಟ್ ಕ್ಯಾನ್ ಓನ್ಲಿ ಬಿ ಎಕ್ಸ್ಪೀರಿಯನ್ಸ್ಡ್ ಅಲ್ವಾ? ಹಾಗೆ ಈ ಭಗವಂತ ಅನ್ನೋದು ಅಷ್ಟೇ, ಆ ಶಕ್ತಿ, ದ ಪ್ರಿನ್ಸಿಪಲ್ ಆಫ್ ಎಕ್ಸಿಸ್ಟೆನ್ಸ್ ಏನಿದೆ ಅದನ್ನು ಆತ್ಮ, ಪರಮಾತ್ಮ, ಭಗವಂತ ಈ ರೀತಿಯಾಗಿ ವೇದಾಂತದಲ್ಲಿ ನಾವು ಕರೆದಿರೋದು. ಅದನ್ನು ಗ್ರಾಸಾಗಿ ನಾವು ತಗೊಳ್ಳೇ ಇಲ್ಲ, ಇಟ್ ಇಸ್ ಓನ್ಲಿ ಸಟಲ್. ಯಾವಾಗ ಈ ಅಜ್ಞಾನ ಸರಿಯತ್ತೋ, ಈ ಶರೀರ ಮನಸ್ಸು ಬುದ್ಧಿ ನಾನಲ್ಲ ಅನ್ನೋದು ನನ್ನ ಅರಿವಿಗೆ ಬರುತ್ತೋ, ಆಗ ಆ ಚೈತನ್ಯ ಶಕ್ತಿ ನಾನು ಅನ್ನೋದು ಗೊತ್ತಾಗತ್ತಂತೆ. ಹೇಗೆ ಅದು? ಈ ಪರಬ್ರಹ್ಮನು ಸೂರ್ಯನಂತೆ ಬೆಳಗ್ಗೆ ತೋರಿಸುತ್ತಾನೆ. ಆ ಚೈತನ್ಯ ಶಕ್ತಿ ನನ್ನಲ್ಲಿ ಇಲ್ಲ ಅಂತಲ್ಲ, ಎಲ್ಲರಲ್ಲೂ ಚೈತನ್ಯ ಶಕ್ತಿ ಇದೆ. ಆದರೆ ಆ ಚೈತನ್ಯ ಶಕ್ತಿ ಇದೆ, ಅದರಿಂದಲೇ ನಾನಿರೋದು, ಅದು ನಾನು ಅಂತ ಅಂದ್ಕೊಳ್ಳಿಕ್ಕೆ ಈ ಅಜ್ಞಾನ ಅದನ್ನು ಕವರ್ ಮಾಡಿಬಿಟ್ಟಿದೆ. ಹೇಗೆ ಈಗ ಸೂರ್ಯ ಇದ್ದೇ ಇದ್ದಾನೆ, ಆದರೆ ಮೋಡ ಮುಚ್ಚಿದೆ. ಆ ಮೋಡ ಸರಿದ ಕೂಡಲೇ ಸೂರ್ಯ ಚಂದದಲ್ಲಿ ಕಾಣಿಸ್ತಾನೆ. ಹಾಗೆ ಈ ಅಜ್ಞಾನ ಅನ್ನೋದು ಸರಿದ ಕೂಡಲೇ ಆ ಜ್ಞಾನದಿಂದ ಪರಬ್ರಹ್ಮ, ಆ ಚೈತನ್ಯದ ಅನುಭವ ನಮಗಾಗತ್ತಂತೆ. ಆ ಚೈತನ್ಯದ ಅನುಭವ ಏನದು? ಅದು ನಿತ್ಯ ಶುದ್ಧ ಆನಂದ ಸ್ವರೂಪ. ನಮ್ಮ ಸ್ವರೂಪವೇ ಆನಂದ ಅನ್ನೋದು ನಮಗೆ ಗೊತ್ತಾಗ್ತಾ ಹೋಗುತ್ತೆ ಅಂತ ಇಲ್ಲಿ ಭಗವಂತ ಹೇಳ್ತಾ ಇದ್ದಾನೆ. ಮುಂದುವರೆಸ್ತಾ 17ನೇ ಶ್ಲೋಕ. ತದ್ಬುದ್ಧಯಸ್ತದಾತ್ಮಾನಃ ತನ್ನಿಷ್ಠಾಸ್ತತ್ಪರಾಯಣಾಃ ಗಚ್ಚನ್ತ್ಯ ಪುನರಾವೃತ್ತಿಂ ಜ್ಞಾನನಿರ್ಧೂತಕಲ್ಮಷಾಃ. ಎಷ್ಟು ಸುಂದರವಾದ ಶ್ಲೋಕ ನೋಡಿ. ಪರಮಾತ್ಮನನ್ನು ಪಡೆಯುವುದೊಂದೇ ಯಾರಿಗೆ ಶ್ರೇಷ್ಠ ಗುರಿಯಾಗಿದೆಯೋ, ಯಾರ ಬುದ್ಧಿಯು ಪರಮಾತ್ಮನಲ್ಲೇ ಲೀನನಾಗಿ ಮನಸ್ಸು ಕೂಡ ಅವನನ್ನೇ ಚಿಂತಿಸುತ್ತಿರುತ್ತದೆಯೋ, ಅಂತಹವರು ಜ್ಞಾನದ ಮೂಲಕ ತಮ್ಮ ಅಜ್ಞಾನವನ್ನು ಕಳೆದುಕೊಂಡವರಾದುದರಿಂದ ಮತ್ತೆ ಪುನಃ ಹುಟ್ಟುವುದಿಲ್ಲ. ದ್ಯಾಟ್ ಈಸ್ ದಿ ಟರ್ನಿಂಗ್ ಪಾಯಿಂಟ್ ನಮಗಲ್ಲಿ. ಭಗವದ್ಗೀತೆ ಪುನರ್ಜನ್ಮವನ್ನು ಒಪ್ಪುವಂಥದ್ದು. ಪುನರಪಿ ಜನನಂ ಪುನರಪಿ ಮರಣಂ. ನಾನಿವತ್ತು ಹೀಗ್ಯಾಗಿದ್ದೀನಿ, ಪೂರ್ವಜನ್ಮದ ಕರ್ಮಫಲ. ಪೂರ್ವಜನ್ಮ ಅಂದ್ಕೂಡಲೇ ಹಿಂದಿನ ಜನ್ಮ ಆಗಬೇಕಿಲ್ಲ, ಎಷ್ಟೋ ಜನ್ಮಗಳಾಗೋಗಿವೆ ಅಂತ ಭಗವಂತನೇ ಹೇಳ್ತಾನೆ. ಯಾವುದೋ ಜನ್ಮದ ಕರ್ಮಫಲ ಈಗ ಅನುಭವಿಸ್ಬೇಕು ಬಂದಿದ್ದೀನಿ.
ಮತ್ತೆ ಮತ್ತೆ ನಾನು ಈ ಮಾತನ್ನು ಹೇಳ್ತಾನೆ ಇರ್ತೀನಿ. ಏನಂತ? ಭೂಲೋಕದಲ್ಲಿ ಹುಟ್ಟಿದ್ದೇವೋ, ಮನುಷ್ಯರಾಗಿ ಬಂದಿದ್ದೇವೋ, ನಮಗೆ ಪಾಪ ಪುಣ್ಯಗಳ ಗಂಟು ಎರಡೂ ಇದ್ದೇ ಇರುತ್ತೆ. ಸುಖ ದುಃಖ ಇದ್ದೇ ಇರುತ್ತೆ. ಪರ್ಸೆಂಟೇಜ್ ಬೇರೆ ಬೇರೆ ಇರ್ಬೋದು. ಯಾರೋ 90% ಸುಖ ಸಂತೋಷವನ್ನು ಅನುಭವಿಸ್ತಾ ಇರ್ಬೋದು, ಯಾರೋ 10% ದುಃಖವನ್ನು ಅನುಭವಿಸ್ತಾ ಇರ್ಬೋದು, ಇನ್ಯಾರೋ 50-40 ಇರ್ಬೋದು, 50-50% ಇಸ್ ಡಿಫ್ರೆಂಟ್. ಆದರೆ ಭೂಲೋಕದಲ್ಲಿ ಬಂದಿದ್ದೇವೋ, ಪಾಪ ಪುಣ್ಯ ಸುಖ ದುಃಖ ಇದ್ದದ್ದೇ ಎಲ್ಲರಿಗೂ. ಬರೀ ಸುಖವನ್ನೇ ಅನುಭವಿಸಬೇಕು ಅನ್ನೋದಾಗಿದ್ರೆ ನಾವು ಸ್ವರ್ಗದಲ್ಲಿ ಇರ್ತಿದ್ವಿ. ಬರೀ ದುಃಖವನ್ನೇ ಅನುಭವಿಸ್ಬೇಕು ಅನ್ನೋದಾಗಿದ್ರೆ ನರಕದಲ್ಲಿ ಇರ್ತಿದ್ವಿ. ಭೂಲೋಕದಲ್ಲಿ ಬಂದಿದ್ದೇವ ಸುಖ ದುಃಖಗಳನ್ನ ಅನುಭವಿಸ್ತಾ ನನ್ನನ್ನು ನಾನು ಮುಕ್ತಿ ಮಾರ್ಗಕ್ಕೆ ತಗೊಂಡೋಗೋದು ಹೇಗೆ ಅನ್ನೋದು ಸಾಧನೆ ಮಾಡ್ಲಿಕ್ಕೆ ಸಾಧ್ಯ ಆಗೋದು ಇಲ್ಲಿ ಮಾತ್ರ. ಸ್ವರ್ಗದಲ್ಲಿ ಪುಣ್ಯವನ್ನು ಅನುಭವಿಸ್ತೀವಿ, ನರಕದಲ್ಲಿ ದುಃಖವನ್ನು ಅನುಭವಿಸ್ತೀವಿ. ಇಲ್ಲೂ ಮಾತ್ರ ಸಾಧನೆ ಮಾಡಲಿಕ್ಕೆ ಸಾಧ್ಯ. ಅದರಿಂದ ಆ ಸಾಧನೆಯಲ್ಲಿ ಭಗವಂತ ಏನು ಹೇಳ್ತಿದ್ದಾನೆ? ಪರಮಾತ್ಮನನ್ನು ಪಡೆಯುವುದೊಂದೇ ಯಾರಿಗೆ ಶ್ರೇಷ್ಠ ಗುರಿಯೋ. ಹುಟ್ಟಿದ್ದೇವೆ, ಪ್ರಪಂಚಕ್ಕೆ ಬಂದಿದ್ದೇವೆ, ಮನುಷ್ಯರಾಗಿದ್ದೇವೆ, ಪಾಪ ಪುಣ್ಯಗಳನ್ನು ಅನುಭವಿಸ್ತಾ ಇದ್ದೇವೆ. ಜೀವನದ ಗುರಿ ಏನು? ನಾವು ಕಾಲೇಜ್ಗೆಲ್ಲ ಹೋಗುವಾಗ ನಮಗೆ ಕನ್ನಡ ಒಬ್ಬರು ಮೇಷ್ಟ್ರು, ಬಹಳ ಪ್ರಿಯವಾದ ಮೇಷ್ಟ್ರು, ಎಚ್ ವೀರಭದ್ರಯ್ಯ ಅಂತ, ಬಹಳ ಚೆನ್ನಾಗಿ ಪಾಠ ಮಾಡೋರು. ಅವರು ನಾವಿನ್ನೇನೋ ಕಾಲೇಜ್ ಬಿಟ್ಟು ಬರುವಾಗ ಒಂದು ಸೆಂಡ್ ಆಫಲ್ಲಿ ನಮಗೆ ಮಾತನಾಡಿ, ಸರ್ ಉಪದೇಶ ಏನಾದರೂ ಹೇಳಿ ಅಂತ ಕೇಳ್ಕೊಂಡಾಗ ಅವರು ನಮಗೆ ಮಾತನಾಡಿದರು. ಏನಂತ? ಈಗ ನೀವೆಲ್ಲ ಓದ್ಬಿಟ್ಟು ವಿದ್ಯಾವಂತರಾಗಿ ಕಾಲೇಜ್ ಬಿಟ್ಟು ಹೋಗ್ತೀರಾ, ಆಮೇಲೆ ಏನು ಮಾಡ್ತೀರಾ? ಕೆಲ್ಸಕ್ಕೆ ಸೇರ್ಕೊಳ್ತೀರಾ. ಕೆಲ್ಸಕ್ಕೆ ಸೇರಿದ್ಮೇಲೆ ಏನು ಮಾಡ್ತೀರಾ? ತುಂಬ ಹಣ ಎಲ್ಲ ಬಂದಿರುತ್ತೆ ಸರ್, ಮನೆ ಕಟ್ಟಿಸ್ಕೊಳ್ತೀವಿ, ಮನೆ ಬೇಕಾ ಏನು ಬೇಕೋ ಮಾಡ್ಕೊಳ್ತೀವಿ, ಮದುವೆ ಮಾಡ್ಕೊಳ್ತೀವಿ, ಆಮೇಲೆ ಮಕ್ಕಳು ಮಾಡ್ಕೊತೀವಿ, ಆಮೇಲೆ ಆ ಮಕ್ಕಳನ್ನೆಲ್ಲ ಬೆಳೆಸಿ ದೊಡ್ಡವ್ರು ಮಾಡಿ ಚಂದದಲ್ಲಿ ಓದಿಸಿ ಆಮೇಲೆ ಅವ್ರಿಗೆ ಮದುವೆ ಮಾಡ್ತೀವಿ, ಆಮೇಲೆ ಅವ್ರ ಮಕ್ಕಳನ್ನ ನೋಡ್ಕೋಬೇಕಲ್ಲ ಸರ್, ಅವ್ರನ್ನ ಓದಿಸ್ಕೋತೀವಿ, ಆಮೇಲೆ ಮತ್ತು ಅವ್ರಿಗೆ ಮದುವೆ ಮಾಡಿ ಅವ್ರಿಗೆ ಮಕ್ಕಳಾದ್ಮೇಲೆ ಏನು ಸರ್ ಸುಮ್ಮನೆ ತಮಾಷೆ ಮಾಡ್ತೀರಾ, ಆಮೇಲೆ ಎಲ್ಲಿ ಬದುಕಿರ್ತೀವಿ, ಸತ್ತೋಗ್ತೀವಿ ಅಂತ. ಇಷ್ಟೇ ಜೀವನ ಆಗಬಾರ್ದು ಅಂತ ಅವರೊಂದು ಮಾತು ಹೇಳಿದ್ರು. ಯಾಕೆ? ಅದನ್ನು ಆವಾಗ ಅರ್ಥ ಆಯಿತೋ ಇಲ್ವೋ ಗೊತ್ತಿಲ್ಲ ನನಗಷ್ಟಾಗೆ. ಆಮೇಲೆ ಗೊತ್ತಾಯಿತು. ಆಹಾರ, ಭಯ, ನಿದ್ರಾ, ಮೈಥುನ ಇದು ಎರಡೂ ಕೂಡ ಮನುಷ್ಯರಿಗೂ ಉಂಟು, ಪ್ರಾಣಿಗಳಿಗೂ ಉಂಟು. ನಾವು ಆಹಾರವನ್ನು ಸೇವಿಸ್ತೀವಿ, ಪ್ರಾಣಿಗಳು ಆಹಾರವನ್ನು ಸೇವಿಸ್ತವೆ. ಅವಕ್ಕೂ ಒಂದು ರೀತಿಯ ಭಯ ಇದೆ, ನಮಗೂ ಒಂದು ರೀತಿಯ ಭಯ ಇದೆ. ಅವು ನಿದ್ರೆ ಮಾಡುತ್ತವೆ, ನಾವು ನಿದ್ರೆಯನ್ನು ಮಾಡ್ತೀವಿ. ಅವು ರಿಪ್ರೊಡ್ಯೂಸ್ ಮಾಡುತ್ತವೆ, ನಾವು ರಿಪ್ರೊಡ್ಯೂಸನ್ನು ಮಾಡ್ತೀವಿ ಅಲ್ವಾ? ಆದ್ದರಿಂದ ಇಷ್ಟೇ ಮಾಡ್ಕೊಂಡಿದ್ರೆ ನಾವು ಅವ್ರುಗಳ ಥರ ಆಗ್ಬಿಡ್ತೀವಿ. ಆದರೆ ಅವಕ್ಕೂ ನಮಗೂ ವ್ಯತ್ಯಾಸ ಏನೋ ಬುದ್ಧಿ ಇದೆ. ಆ ಬುದ್ಧಿಯಿಂದ ನಾವು ಮಾಡಬೇಕಾಗಿರೋದೇನು? ಶ್ರೇಷ್ಠ ಗುರಿಯಾದ ಪರಮಾತ್ಮನನ್ನು ಪಡೆಯುವುದೊಂದೇ, ಬೇರೆ ಏನಿಲ್ಲ. ಪರಮಾತ್ಮನನ್ನು ನಾವು ಹಾಗಾದರೆ ಇದೆಲ್ಲ ಬಿಟ್ಬಿಡ್ಬೇಕಾ? ಇಲ್ಲ ಇಲ್ಲ. ಮಾಡುವ ಪ್ರತಿಯೊಂದು ಕೆಲಸದಲ್ಲೂ, ಅದಕ್ಕೆ ಕರ್ಮಯೋಗ ಹೇಳಿದ್ದು, ಪ್ರತಿಯೊಂದು ಕೆಲಸವೂ, ಪ್ರತಿಯೊಂದು ನುಡಿಯೂ, ಪ್ರತಿಯೊಂದು ಏನು ಮಾಡ್ತೀವೋ ಅದೆಲ್ಲವೂ ನಮ್ಮನ್ನು ಭಗವಂತನ ಕಡೆಗೆ ಕರ್ಕೊಂಡು ಹೋಗೋ ಹಾಗೆ ನಾವು ಮಾಡಬೇಕು. ಆ ಭಗವಂತನನ್ನು ಮರೆಯೋ ಹಾಗೆ ಇಲ್ಲ. ಪರಮಾತ್ಮನನ್ನು ಪಡೆಯುವುದೊಂದೇ ಯಾರಿಗೆ ಶ್ರೇಷ್ಠ ಗುರಿಯಾಗಿದೆಯೋ, ಯಾರ ಬುದ್ಧಿಯು ಪರಮಾತ್ಮನಲ್ಲೇ ಲೀನವಾಗಿ ಮನಸ್ಸು ಕೂಡ ಅವನನ್ನೇ ಚಿಂತಿಸಿರುತ್ತಿದೆಯೋ, ಅವನನ್ನೇ ಚಿಂತಿಸ್ತಾ ಇದೆ. ಏನು ಕೆಲಸನಾದರೂ ಮಾಡ್ತಾ ಇಲ್ಲಿ ಅವನನ್ನೇ ಚಿಂತಿಸ್ತಾ ಇದೆ. ನೀವು ಕೇಳಿರ್ಬೇಕು, ಪಾಪ ರಾಮದಾಸ್ ಅವರೆಲ್ಲ ಇದ್ದರೆ ಯಾರನ್ನಾದರೂ ಅವ್ರು ಮಾತನಾಡಿಸ್ಬೇಕು ಅಂದರೆ ರಾಮ ಬಾಯಿಲಿ ಅನ್ನೋರು. ಅವನ ಹೆಸರೇನು ರಾಮ ಆಗಿರಲ್ಲ. ಎಲ್ಲರಲ್ಲೂ ರಾಮ 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 ಅಂದರೆ ಆ ಬುದ್ಧಿ ಮತ್ತು ಮನಸ್ಸು ಯಾವಾಗಲೂ ಆ ಭಗವಂತನನ್ನೇ ಚಿಂತಿಸ್ತಾ ಇದೆ. ಅಂತಹವರು ಜ್ಞಾನದ ಮೂಲಕ ತಮ್ಮ ಅಜ್ಞಾನವನ್ನು ಕಳೆದುಕೊಂಡವರಾದುದರಿಂದ ಮತ್ತೆ ಪುನಃ ಹುಟ್ಟುವುದಿಲ್ಲ. ಈ ಜ್ಞಾನದಿಂದ ಅವರು ಅಜ್ಞಾನವನ್ನು ಕಳ್ಕೊಂಡಿದ್ದಾರೆ ಅಂದ್ರೇನು? ಈ ನಾನು ಅನ್ನೋದು ಈ ಶರೀರ ಮನಸ್ಸು ಬುದ್ಧಿ ಅಲ್ಲ ಅಂತ ಯಾರು ತಿಳ್ಕೊಂಡಿರ್ತಾರೋ, ಅಹಂಕಾರ ನಾಶ ಆಗಿದೆಯೋ ಅವ್ರು ಮತ್ತೆ ಹುಟ್ಟಬೇಕಾಗಿಲ್ಲ. ಯಾಕೆ?
ಈ ಅಹಂಕಾರದಿ ಇದ್ರೆ ತಾನೇ ನಾನು ಮಾಡಿದೆ ಅಂತ ಬಂದಾಗ ಕರ್ತೃತ್ವ, ಭೋಕ್ತೃತ್ವ, ಫಲ ಎಲ್ಲ ಬರೋದು. ಈಗ ನಾನೇ ಇಲ್ಲ ಅಂತ ಹೇಳಿದ್ರೆ ಅಲ್ಲಿ ನನಗೆ ಭೋಗಿಸ್ಲಿಕ್ಕೆ ಏನಿಲ್ಲ, ಅದರ ಫಲ ಅವಾಗ ಭಗವಂತ ಹೇಳ್ತಾನೆ, ವೈ ಡು ಯು ವಾಂಟ್ ಟು ಗೋ ದೇರ್, ಯು ಸ್ಟೇ ವಿತ್ ಮೀ ಅಂತ. ಯಾಕೆ ನೀನು ಅಲ್ಲಿ ಹೋಗಿ ಮಾಡೋಕ್ಕೆ ಏನಿಲ್ಲ, ಪಾಪ ಪುಣ್ಯಗಳನ್ನು ಅನುಭವಿಸ್ಬೇಕಾಗೇ ಇಲ್ಲ. ಅದರಿಂದ ಅವನು ಪುನಃ ಹುಟ್ಟುವುದಿಲ್ಲ. ಯಾವಾಗ ಈ ಅಹಂಕಾರ ನಾಶ ಆಗುತ್ತೋ ನಮ್ಮಲ್ಲಿ ಹುಟ್ಟೋದಿಲ್ಲ, ಮತ್ತೆ ಹುಟ್ಟೋದಿಲ್ಲ. ಹೇಗೆ ಈ ಅಹಂಕಾರ ನಾಶ ಮಾಡ್ಕೊಳ್ಳೋದು? ಇದ್ರ ಪ್ರಕಾರ ಎಲ್ಲ ನಾನು ನಾನು ಅಂತ ಅಂದ್ಕೊಳ್ಳೋದು ಬೇಡ. ಇದೆಲ್ಲವೂ ಭಗವಂತನ ಇಚ್ಛೆಯಿಂದಲೇ ಆಗ್ತಾ ಇದೆ. ಒಳ್ಳೇದಾಗಲಿ ನಾವು ಬಹಳ ಜನರು ಚೆನ್ನಾದಾದ್ಕೊಳ್ಳೆ ನಾನು ಮಾಡಿದೆ ಅಂತೀವಿ, ಕೆಟ್ಟದಾದ ಏನಾದರೂ ಆದರೆ ಅದು ಭಗವಂತಂದು ಅಂತ ಹೇಳ್ಬಿಡ್ತೀವಿ. ಇಲ್ಲ ಇಲ್ಲ, ಏನೇ ಮಾಡಿದರೂ ಕೂಡ ಅದು ಭಗವಂತನ ಇಚ್ಛೆ. ಒಳ್ಳೇದಾದರೂ ಕೆಟ್ಟದ್ದಾದರೂ ಅದು ಭಗವಂತನ ಇಚ್ಛೆ. ನಾನು ಮಾಡ್ತಾ ಇಲ್ಲ, ಅದು ಭಗವಂತ ನನ್ನಿಂದ ಮಾಡಿಸ್ತಾ ಇದ್ದಾನೆ ಅನ್ನೋ ಭಾವದಲ್ಲಿದ್ದಾಗ, ಭಗವಂತ ಮಾಡಿಸ್ತಾ ಇದ್ದಾನೆ ಅನ್ನೋದಿದ್ರೆ ಸಾಕು, ಆ ಫಲ ಭಗವಂತನಿಗೆ ಹೋಗುತ್ತೆ, ನಾನೇನು ಮಾಡ್ತಾ ಇಲ್ವಲ್ಲ. ಸೊ ಪಾಪ ಪುಣ್ಯಗಳನ್ನು ಅವನೇ ಹೊತ್ಕೊಳ್ತಾನೆ. ಎಷ್ಟು ಸುಂದರವಾಗಿದೆ ನೋಡಿ. ಪ್ರತಿ ಕ್ಷಣವೂ ಅದೇ ಶ್ರೇಷ್ಠ, ಪರಮಾತ್ಮನನ್ನೇ ನಾನು ಪಡಿಬೇಕು. ಬೇರೆ ಏನಿದೆ? ಏನು ಪಡ್ಕೊಂಡ್ರು ಅದು ನಾಶ ಆಗುವಂಥದ್ದು, ಹೊರಟು ಹೋಗುವಂಥದ್ದಲ್ವಾ? ಎಲ್ಲವನ್ನೂ ನಾವು ಬಿಟ್ಟು ಹೋಗಲೇಬೇಕು. ನಮ್ಮನ್ನು ಕೈ ಹಿಡಿಯೋದು ಯಾರೋ? ಆ ಭಗವಂತ ಮಾತ್ರ. ಅದರಿಂದ ಆ ಭಗವಂತನನ್ನು ಪಡೆಯುವುದೊಂದೇ ಗುರಿ ನನಗೆ. ಯಾರಿಗೆ ಶ್ರೇಷ್ಠ ಗುರಿ ಆಗಿರುತ್ತೋ, ಯಾರ ಬುದ್ಧಿಯು ಪರಮಾತ್ಮನನ್ನೇ ಲೀನವಾಗಿ, ಮನಸ್ಸು ಕೂಡ ಅವನನ್ನೇ ಚಿಂತಿಸ್ತಾ ಇರುತ್ತೆ. ಯಾವಾಗಲೂ ಭಗವಂತನನ್ನೇ ಏನು ಭಗವಂತನೇ ಚಿಂತಿಸ್ತಾ ಇರೋದು ಹೇಗೆ ಸಾಧ್ಯ? ಎಲ್ಲರನ್ನೂ ರಾಮನ ಡ್ರೆಸ್ಸಲ್ಲಿ ನೋಡಬೇಕು ಅಂತನಾ? ಅಲ್ಲ ಅಲ್ಲ. ದ ಕನೆಕ್ಷನ್, ಆ ಭಗವಂತ ಅಲ್ಲೂ ಕೂಡ ಇದ್ದಾನೆ ಅನ್ನೋ ಭಾವನೆಯಲ್ಲಿ ಒಂದಾಗುವಂಥದ್ದು. ಆ ರೀತಿಯಲ್ಲಿದ್ದರೆ ಅವನು ಮತ್ತೆ ಹುಟ್ಟೋದಿಲ್ಲ. ಯಾಕೆ ನಮ್ಗೆ ಇನ್ನೊಂದು ಹುಟ್ಟು ಬೇಡ ಅನಿಸೋದು? ಈಗೆಷ್ಟೋ ಚೆನ್ನಾಗಿದ್ದೀವಿ, ನೆಕ್ಸ್ಟ್ ಲೈಫಲ್ಲಿ ಹೀಗೆ ಇರುತ್ತೆ ಅಂತ ಗ್ಯಾರಂಟಿ ಏನಿಲ್ಲ. ಇಟ್ ಕುಡ್ ಬಿ ವರ್ಸ್ಟ್, ಇಟ್ ಕುಡ್ ಬಿ ಬೆಟರ್. ಪುನರಪಿ ಜನನಂ ಪುನರಪಿ ಮರಣಂ. ಈಗ ಇಷ್ಟ ಆರೋಗ್ಯ ಇದೆ, ಮುಂದಿನ ಜನ್ಮದಲ್ಲಿ ಇಷ್ಟ ಆರೋಗ್ಯ ಗ್ಯಾರಂಟಿಡ್ ಅಂತ ಗೊತ್ತಿಲ್ಲ ನಮಗೆ. ಆದ್ರಿಂದಲೇ ಈ ಜನನ ಮರಣ ಚಕ್ರವನ್ನು ನಾನು ದಾಟಿ ಹೋಗಬೇಕು ಅಂತ ಬಯಸೋದು. ದಾಟಿ ಹೋಗೋದು ಅಂದ್ರೇನು? ಇಲ್ಲಿ ಸುಖ ದುಃಖಗಳನ್ನು ಮೀರಿ ನಿಲ್ಲುವಂತಹ ಒಂದು ಸ್ಥಿತಿ ಇದೆಯಲ್ಲ, ಅಲ್ಲಿಗೆ ಹೋಗಬೇಕು ನಾನು. ಅದೇ ಮುಕ್ತಿ ಅಂತ ಹೇಳೋದು. ಅದನ್ನು ಬದುಕಿರುವಾಗಲೇ ಪಡ್ಕೊಳ್ಬೇಕು ನಾವು. ಅಂದರೆ ಈ ರೀತಿಯಾಗಿ ಬದುಕಬೇಕು. ಏನೋ ಪರಮಾತ್ಮನನ್ನು ಪಡೆಯುವುದೇ ನನ್ನ ಶ್ರೇಷ್ಠ ಗುರಿಯಾಗಿರಬೇಕು. ಅದು ಈ ರೀತಿಯಾಗಿ ಬದುಕಬೇಕು. ಆ ರೀತಿಯಾದ ಬದುಕಿದ್ರೆ, ಅಥವಾ ಈ ಜ್ಞಾನವನ್ನು ಉಂಟು ಮಾಡಿಕೊಂಡ್ರೆ ಹೇಗಿರ್ತಾನೆ ಆ ಮನುಷ್ಯ, ಆ ಜ್ಞಾನಿ ಆಗಿರ್ತಾನೆ ಅಂತ ಈಗ 18ನೇ ಶ್ಲೋಕದಿಂದ ಭಗವಂತ ಹೇಳ್ತಾನೆ. ಇಲ್ಲಿವರೆಗೂ ಜ್ಞಾನ ಯೋಗ ಹೇಳಿದ್ದು, ಈಗ ಮುಂದೆ ಆ ಜ್ಞಾನಿ ಆದವನು ಹೇಗಿರ್ತಾನೆ ಅಂತ ಹೇಳ್ತಾ ಇದ್ದಾನೆ. ಬಹಳ ಸುಂದರವಾದ ಶ್ಲೋಕ, ಬಹಳ ಪಾಪ್ಯುಲರ್ ಕೂಡ ಆಗಿರುವಂಥ ಶ್ಲೋಕ ಭಗವದ್ಗೀತೆಯಲ್ಲಿ. ವಿದ್ಯಾ ವಿನಯ ಸಂಪನ್ನೇ ಬ್ರಾಹ್ಮಣೇ ಗವಿಹಸ್ತಿನಿ ಶುನಿ ಚೈವ ಶ್ವಪಾಕೆ ಚ ಪಂಡಿತಾ ಸಮದರ್ಶಿನಃ. ಪಂಡಿತರಾದವರು ಜ್ಞಾನಿಗಳು. ಈಗ ಜ್ಞಾನಿ ಅನ್ನೋನು ಹೇಗಿರ್ತಾನೆ ನಮಗೆ ಗೊತ್ತಾಗಬೇಕಲ್ವಾ? ಒಂದು ಮಾಡೆಲ್ ಬೇಕು. ಜ್ಞಾನಿ ಅಂದರೆ ಹೇಗೆ? ಪುರುಷೋತ್ತಮ ಅಂದ್ಕೊಳ್ಳೆ ರಾಮ ಅಂತ ಹೇಗೆ ಅಂದ್ಕೊಳ್ತೀವೋ ಹಾಗೆ ನಮಗೂ ಒಬ್ಬ ಜ್ಞಾನಿ ಆದವನು ಹೇಗಿರ್ತಾನೆ. ಈಗ ಒಬ್ಬ ಡಾಕ್ಟರ್ ಆದವನು ಹೇಗಿರ್ತಾನೆ? ಸ್ಟೆಥೋಸ್ಕೋಪ್ ಹಾಕೊಂಡು. ಲಾಯರ್ ಆದವನು ಹೇಗಿರ್ತಾನೆ? ಕರಿಕೋಟ್ ಹಾಕೊಂಡು ಲಾಯರ್ ಗುರುತಿಸ್ಬೋದು. ಆದರೆ ಈ ಜ್ಞಾನಿಯನ್ನು ಗುರುತಿಸೋದು ಹೇಗೆ? ಅವನು ಯಾವ ಕೋಟು ಹಾಕ್ಕೊಂಡಿರೋದಿಲ್ಲ, ಸ್ಟೆಥೋಸ್ಕೋಪ್ ಇಟ್ಕೊಂಡಿರೋದಿಲ್ಲ. ಗುರುತಿಸೋದು ಹೇಗೆ? ಅದಕ್ಕೆ ಭಗವಂತ ಹೇಳ್ತಾನೆ ನೋಡಿ ಇಲ್ಲಿ, ಪಂಡಿತರಾದವರು ಜ್ಞಾನಿಗಳು ವಿದ್ಯಾ ವಿನಯ ಸಂಪನ್ನ ಬ್ರಾಹ್ಮಣನಲ್ಲಿಯೂ ಗೋವಿನಲ್ಲಿಯೂ ಆನೆಯಲ್ಲಿಯೂ ನಾಯಿಯಲ್ಲಿಯೂ ಚಾಂಡಾಲನಲ್ಲಿಯೂ ಆತ್ಮನನ್ನೇ ನೋಡುವನು.
ಆತ್ಮನನ್ನೇ ನೋಡುವನು ಅಂದರೆ ಆ ಭಗವಂತನನ್ನೇ ನೋಡ್ತಾನೆ ಅಂತ. ಪಂಡಿತರಾದವರು, ಜ್ಞಾನಿಗಳು ಅಂದರೆ ತಿಳ್ಕೊಂಡಿರೋರು, ಹಿಂದೆ ನೋಡಿದ್ವಲ್ಲ ನಾವು, ಆ ಭಗವಂತನನ್ನೇ ಪಡಿಬೇಕು ಅನ್ನುವಂಥ ಒಂದು ಗುರಿಯನ್ನು ಇಟ್ಕೊಂಡಿರುವಂಥ ಜ್ಞಾನಿಗಳು ವಿದ್ಯಾ ವಿನಯ ಸಂಪನ್ನ ಬ್ರಾಹ್ಮಣನಲ್ಲಿಯೂ, ಒಬ್ಬ ಬ್ರಾಹ್ಮಣನಲ್ಲೂ ಮತ್ತು ಚಾಂಡಾಲನಲ್ಲಿಯೂ ನೋಡಿ, ಅಲ್ಲಿ ಅತಿ ಉತ್ತಮವಾದ ವ್ಯಕ್ತಿ ಅಂದರೆ ಅಲ್ಲಿ ಬ್ರಾಹ್ಮಣ ಅಂತ ಹೇಳ್ತಾರೆ. ಬ್ರಾಹ್ಮಣ ಅಂದರೆ ಇಲ್ಲಿ ಜಾತಿಯ ಬ್ರಾಹ್ಮಣ ಅಲ್ಲ. ಹಿಂದೆ ಎಂದೂ ಜಾತಿ ಬ್ರಾಹ್ಮಣಕ್ಕೆ ಇರಲಿಲ್ಲ, ಅದು ಮುಂದೆ ಇತ್ತೀಚೆಗೆ ಅಂದರೆ ಕ್ರಮೇಣ ಅದು ಬಂದಿದ್ದು. ಬ್ರಾಹ್ಮಣ ಅಂದರೆ ಯಾರು ಬ್ರಹ್ಮನನ್ನು ಅರಿತಿದ್ದಾನೋ ಅವನು ಬ್ರಾಹ್ಮಣ ಅಂತ, ಈ ಜ್ಞಾನಿಯಾಗಿರ್ತಾನೋ ಅವನು. ಮತ್ತೆ ಚಾಂಡಾಲ ಅಂತ ಹೇಳಿದ್ರೆ ಅವನು ಅತ್ಯಂತ ನಾಯಿಯ ಮಾಂಸವನ್ನು ತಿನ್ನುವವನು ಅಂತ ಹೇಳ್ತಾರೆ. ಅದರಲ್ಲಿ ಹೇಳಿದ್ರೆ ಅಂದರೆ ಉತ್ತಮವಾದ ವ್ಯಕ್ತಿಯಲ್ಲೂ ಅಧಮವಾದ ವ್ಯಕ್ತಿಯಲ್ಲೂ ಒಂದೇ ಆತ್ಮನನ್ನು ಕಾಣ್ತಾನೆ ಅಂತ. ಹಾಗೆ ಗೋವಿನಲ್ಲೂ ಆನೆಯಲ್ಲೂ ನಾಯಿಯಲ್ಲೂ ಅಂತ ಹೇಳ್ತಾನೆ. ಏನು ಹೇಳ್ತಾನೆ? ಒಂದು ಹಸು ಇರ್ಬೋದು, ಒಂದು ಆನೆ ಇರ್ಬೋದು, ಒಂದು ನಾಯಿ ಇರ್ಬೋದು. ಹಸು ಶ್ರೇಷ್ಠವಾದ ಪ್ರಾಣಿಗಳಲ್ಲೇ ಶ್ರೇಷ್ಠವಾದ ಪ್ರಾಣಿ ಅಂತ ಹೇಳ್ತೀವಿ, ಗೋವು ಗೋಮಾತೆ ಅಂತ. ಹಾಗೆ ಆನೆ ಮಧ್ಯಮ ಇದಕ್ಕೆ ಬರುತ್ತೆ, ನಾಯಿ ಕೀಳು ಪ್ರಾಣಿಗಳಲ್ಲಿ ಒಂದು ಪ್ರಾಣಿ ಅಂತ ಬರುತ್ತೆ. ಯಾಕೆಂದರೆ ಆ ಪ್ರಾಣಿಗಳಿಗೆ ಅದೇ ರೀತಿಯ ಒಂದು ಮೊದಲಿಂದನೂ ಪ್ರಾಶಸ್ತ್ಯವನ್ನು ಕೊಟ್ಕೊಂಡು ಬಂದಿದ್ದಾರೆ. ಈಗ ಹಾಲು ತಗೊಳ್ಬೇಕು ಅಂದರೆ ನಾವು ಹಸುವಿನಿಂದನೇ ತಗೊಳ್ತೀವಿ. ಮೆರವಣಿಗೆ ಮಾಡಬೇಕು ಅಂತ ಹೇಳಿದರೆ ಆನೆ ಮೇಲೆ ಕೂರಿಸಿ ಆನೆ ಮೆರವಣಿಗೆ ಅಂಬಾರಿ ಅಂತ ಹೇಳ್ತೀವಿ. ಹಾಗೆ ಮನೆ ಕಾಯಬೇಕು ಅಂದರೆ ನಾಯಿಯನ್ನು ಇಡ್ತೀವಿ ಅಲ್ವಾ? ಹಾಗೆ ಇಲ್ಲಿ ವಿದ್ಯಾವಿನಯ ಸಂಪನ್ನ ಒಬ್ಬ ವಿದ್ಯೆಯನ್ನು ಪಡೆದಿರುವವನು ಹೇಗಿರ್ತಾನೆ? ವಿನಯ ಸಂಪನ್ನ, ವಿನಯದಿಂದ ಇರ್ತಾನೆ. ವಿದ್ಯಾವಂತ ಆಗಿದ್ದಾನೆ ಅವನು ಅಂದರೆ ಅವನು ವಿನಯದಿಂದ ಇರ್ತಾನೆ. ಆ ವಿನಯತೆ ಅನ್ನೋದು, ಹಂಬಲ್ನೆಸ್ ಅನ್ನೋದು, ಇಟ್ಸ್ ವೆರಿ ವೆರಿ ಇಂಪಾರ್ಟೆಂಟ್. ಈಗ ಏನಾಗೋಗುತ್ತೆ, ನಾವು ಸ್ವಲ್ಪ ಅಲ್ಪ ಓದಿದ ತಕ್ಷಣ ನಾನು ಓದಿದ್ದೀನಿ ಅನ್ನೋ ಅಹಂಕಾರ ಎಲ್ಲಿಂದನೋ ಎದ್ದು ಬಿಡುತ್ತೆ. ವಿನಯತೆ, ನಮ್ರತೆ, ನಾನು ಓದಿದ್ದೀನಿ ಅಂತ ತೋರಿಸ್ಕೊಳ್ಬೇಕು ಅಂದರೆ ನನ್ನಲ್ಲಿ ವಿನಯತೆ ಇದ್ದರೆ ಸಾಕು, ನಾನು ಹೇಳ್ಕೊಳ್ಬೇಕಾಗಿಲ್ಲ. ಏನು ಇವರು ಇಷ್ಟು ವಿನಯವಂತರಾಗಿದ್ದಾರೆ, ಬಹಳ ಸಂಸ್ಕಾರವಂತರು, ತುಂಬ ಓದಿರಬೇಕು ಅಲ್ವಾ? ಆ ವಿನಯತೆಯಲ್ಲಿ ಪೂಜ್ಯ ಸ್ವಾಮಿ ಚಿನ್ಮಯಾನಂದರು ಒಂದ್ಸಲ ಉಡುಪಿನಲ್ಲಿ ಪೇಜಾವರ ಶ್ರೀಗಳಿದ್ದಾಗ ಪೇಜಾವರ ಶ್ರೀಗಳನ್ನ ನೋಡ್ಲಿಕ್ಕೆ ಹೋದ್ರಂತೆ. ಇದೆಲ್ಲ ನಾವು ಕೇಳಿರೋದು. ಆಗ ಪೂಜ್ಯ ಸ್ವಾಮಿ ಚಿನ್ಮಯಾನಂದರು ವರ್ಲ್ಡ್ ವೈಡ್ ಫೇಮಸ್ ಅವರು. ಆವಾಗಲೇ MA LLM ಮಾಡಿದವರು ಅವರು, ಇಂಗ್ಲೀಷ್ನಲ್ಲಿ ಪ್ರವಚನ ಮಾಡ್ತಿದ್ದವರು, ಸಾಕಷ್ಟು ಪ್ರಖ್ಯಾತಿಯನ್ನು ಪಡೆದವರು. ಉಡುಪಿ ಕೃಷ್ಣನನ್ನು ನೋಡೋಕ್ಕೆ ಹೋದಾಗ ಪೇಜಾವರ ಶ್ರೀಗಳನ್ನು ನೋಡ್ಲಿಕ್ಕೆ ಹೋದ್ರಂತೆ. ಅಲ್ಲಿ ಹೋದಾಗ ಗುರುಗಳು ಪೇಜಾವರ ಶ್ರೀಗೆ ದೀರ್ಘದಂಡ ನಮಸ್ಕಾರ ಮಾಡಿದ್ರಂತೆ. ಎದ್ದು ನೋಡ್ತಾರೆ, ಪೇಜಾವರ ಶ್ರೀಗಳು ದೀರ್ಘದಂಡ ನಮಸ್ಕಾರ ಮಾಡ್ತಾ ಇದ್ದಾರೆ. ಆ ವಿದ್ಯಾ ವಿನಯ ಸಂಪನ್ನ ಅಂದರೆ ಇದು. ಅಲ್ಲಿ ಆ ಒಂದು ಏನು ಹೇಳ್ತಾರಲ್ವಾ, ಆ ಲೆವೆಲ್ ಆಫ್ ಲೈಫೇ ಬೇರೆ. ಅದು ಇಟ್ ಶುಡ್ ಬಿ ಎಕ್ಸ್ಪೀರಿಯನ್ಸ್ಡ್. ವಿದ್ಯಾ ವಿನಯ ಸಂಪನ್ನ. ಆ ವಿದ್ಯೆಯನ್ನು ಪಡೆದವನು ಅಷ್ಟು ವಿನಯದಿಂದ ಇರ್ತಾನಂತೆ. ಈ ಬ್ರಹ್ಮ ವಿದ್ಯೆಯನ್ನು ಕಲಿತವನು ಕೂಡ ಇರ್ಬೋದು. ಯಾರು ಈ ಪಂಡಿತನಾದವನು ಅಂತಹ ವಿದ್ಯಾವಿನಯ ಸಂಪನ್ನನಲ್ಲೂ ಬ್ರಾಹ್ಮಣನಲ್ಲೂ ಒಬ್ಬ ಚಾಂಡಾಲನಲ್ಲೂ ಆತ್ಮನನ್ನೇ ನೋಡ್ತಾನೆ. ಯಾಕೆ? ಈಚ್ ಸೋಲ್ ಇಸ್ ಪೊಟೆನ್ಷಿಯಲಿ ಡಿವೈನ್. ಹಾಗಂತ ವ್ಯವಹಾರದಲ್ಲಿ ಅವನು ಹಾಗೆ ನಡ್ಕೊಳ್ತಾನೆ ಅಂತ ಹೇಳಲ್ಲ. ವ್ಯವಹಾರದಲ್ಲಿ ಹೇಗೆ ಬೇಕೋ ಹಾಗೆ ನಡ್ಕೊಳ್ತಾನೆ, ಆಯ್ತಾ? ವ್ಯವಹಾರದಲ್ಲಿ ಈಗ ನೋಡಿ, ಯಾಕೆ ಈ ನಾಯಿ ಆನೆ ಮತ್ತು ಹಸುವನ್ನು ತರ್ತಿದ್ದಾರೆ ಅಂದರೆ ಅದಕ್ಕೆ ಏನು ಪ್ರಾಶಸ್ತ್ಯ ಕೊಡಬೇಕೋ ಹಾಗೆ ಕೊಡಬೇಕು ಅಲ್ವಾ? ಈಗ ನಾಯಿ ಮೇಲೆ ನಾವು ಅಂಬಾರಿ ಕಟ್ಟಕ್ಕಾಗಲ್ಲ, ಅಥವಾ ನಾಯಿಯ ಹಾಲು ತಂದು ಕುಡಿಲಿಕ್ಕಾಗಲ್ಲ. ಹಾಗೆ ಈ ವಿದ್ಯಾವಿನಯ ಸಂಪನ್ನೆ ಬ್ರಾಹ್ಮಣ ಹಸ್ತಿನ ಗವಿ ಅಂತ ಹೇಳುವಾಗ ಒಬ್ಬ ವಿದ್ಯಾವಿನಯ ಸಂಪನ್ನನನ್ನು ಅವನು ಹೇಗೆ ನೋಡಬೇಕೋ ಹಾಗೆ ಆಧಾರದಿಂದ ನೋಡ್ತಾನೆ. ಒಬ್ಬ ಬ್ರಾಹ್ಮಣನನ್ನು ಅದೇ ರೀತಿ ನೋಡ್ತಾನೆ. ಹಾಗೆ ಚಾಂಡಲನನ್ನು ಅದೇ ರೀತಿ ಅವನು ಏನು ನೋಡಬೇಕು ಹಾಗೆ. ಆದರೆ ಒಳಗೆ ಅವರೆಲ್ಲರ ಬಗ್ಗೆಯೂ ಅದೇ ರೀತಿಯ ಒಂದು ಆದರ್ಶ ಭಾವ ಅವನಲ್ಲಿ ಇರುತ್ತೆ ಅಂತ ತೋರಿಸಲಿಕ್ಕೆ ಈ 3 ಡಿಫ್ರೆಂಟ್ ಸ್ಟೇಜಸ್ ಆಫ್ ನಾವು
ಏನು ವ್ಯವಹಾರದಲ್ಲಿ ಮಾಡ್ಕೊಂಡಿದ್ದೀವೋ ಅದನ್ನು ತೋರಿಸ್ಲಿಕ್ಕೆ ಹೇಳಿದ್ದಾರೆ. ಹೇಗೆ ಅಂದರೆ, ಈಗ ಆಫೀಸಲ್ಲಿ ಎಲ್ಲೋ ಕೆಲಸ ಮಾಡುವಾಗ ಅಲ್ಲಿ ಕಸ ಗುಡಿಸೋನು ಇರ್ತಾನೆ, ಬ್ಲೂ ಬಾಯ್ಸ್ ಅಂತ ಇರ್ತಾರೆ, ಕ್ಲೀನ್ ಮಾಡೋರೆಲ್ಲ. ಅವರಿಗೆ ಕ್ಲೀನ್ ಮಾಡೋರಿಗೆ ಅವ್ನ ಮನುಷ್ಯ ಅಂತ ನಾನು ರೆಸ್ಪೆಕ್ಟ್ ಕೊಡಬೇಕು. ಆದರೆ ಕ್ಲೀನ್ ಮಾಡೋದು ಅವನೇ ಮಾಡಬೇಕು. ಪರವಾಗಿಲ್ಲ ನೀನು ಮಾಡ್ತಿದ್ರು ನಾನು ಮಾಡ್ತೀನಿ ಅಂತ ಮಾಡೋದು ಆಫೀಸಲ್ಲಿ ಸರಿಯಲ್ಲ. ಯು ಆರ್ ಎನ್ ಆಫೀಸರ್ ಅಲ್ವಾ? ಸೊ ಆ ಪಾತ್ರಗಳು ಹೇಗಿರುತ್ತೋ ಹಾಗೆ ನಡ್ಕೊಳ್ಬೇಕು, ಅದರಲ್ಲಿ ವ್ಯತ್ಯಾಸ ಇಲ್ಲ. ಅದಕ್ಕೆ ತಪ್ಪು ತಿಳ್ಕೊಳ್ಬಾರ್ದು ಇಲ್ಲಿ ಯಾರನ್ನು. ಪಂಡಿತರಾದವರು ಎಲ್ಲರನ್ನೂ ಒಂದೇ ಥರ ನೋಡ್ತಾರೆ ಅಂತ ವ್ಯವಹಾರದಲ್ಲಿ ಹೇಗೆ ಬೇಕೋ ಹಾಗೆ ನೋಡ್ತಾರೆ. ಆದರೆ ಆಂತರಿಕವಾಗಿ ಅವರೆಲ್ಲರ ಬಗ್ಗೆ ಗೌರವ ಇರುತ್ತೆ ಅಂತ ಹೇಳ್ತಾರೆ. ಎಲ್ಲರಲ್ಲೂ ಆತ್ಮನನ್ನೇ ನೋಡುವರು. ಈ ಈಸ್ ದಿ ಹೇಗೆ ಅದು ನೋಡಿ, ಪರ್ಸೋನ ಅಂತ ಹೇಳಿದ್ರೆ ಮುಖವಾಡ ಅಂತೆ. ಭಗವಂತನೇ ಬೇರೆ ಬೇರೆ ಮುಖವಾಡ ಹಾಕ್ಕೊಂಡು ನಾವು ಇಷ್ಟು ಜನ ಇರೋ ಥರ ಇದ್ದಾನಂತೆ. ಅಲ್ಲಿ ಭಗವಂತನೇ ಏನದು ಆಫೀಸರ್, ಅಲ್ಲಿ ಭಗವಂತನೇ ಚಾಂಡಾಲ, ಅಂದರೆ ಕ್ಲೀನ್ ಮಾಡೋನು ಕೂಡ ಅವನೇ, ಕಾಫಿ ತಂದು ಕೊಡೋನು ಅವನೇ, ಮಾಲೀಕನು ಅವನೇ, ತೋಟಗಾರನು ಅವನೇ, ತೋಟವು ಅವನೇ ಅಂತ ಒಂದು ಹಾಡು ಬರುತ್ತೆ. ಅದರಲ್ಲಿ ಎಲ್ಲವೂ ಅವನೇ. ಆದ್ದರಿಂದ ಈ ಪಂಡಿತನಾದವನು ಎಲ್ಲರಲ್ಲೂ ಆ ಆತ್ಮನನ್ನೇ ನೋಡ್ತಾನೆ, ಅಂದರೆ ಆ ಭಗವಂತನನ್ನೇ ನೋಡ್ತಾನೆ ಅಂತ ಹೇಳ್ತಾರೆ. ಮನಸ್ತಾ ಇಹೈವ ತೈರ್ಜಿತಃ ಸರ್ಗಃ ಯೇಷಾಂ ಸಾಮ್ಯೇ ಸ್ಥಿತಂ ಮನಃ ನಿರ್ದೋಷಂ ಹಿ ಸಮಂ ಬ್ರಹ್ಮ ತಸ್ಮಾದ್ ಬ್ರಹ್ಮಣಿ ತೇ ಸ್ಥಿತಾಃ. ಸಮತ್ವ ಭಾವದಲ್ಲಿ ಯಾರ ಮನಸ್ಸು ನೆಲೆಸಿರುವುದೋ ಅಂತಹವರು ಈ ಲೋಕದಲ್ಲೇ ಜನ್ಮ ಮರಣಗಳನ್ನು ಕಳಚಿಕೊಂಡು ನಿಷ್ಕಲ ಬ್ರಹ್ಮನಲ್ಲೇ ನಿಷ್ಠೆಯನ್ನು ಪಡೆದಿರುವರು. ಸಮತ್ವ ಭಾವವನ್ನು ಯಾರ ಮನಸ್ಸಿನಲ್ಲಿ, ಸಮತ್ವ ಭಾವದಲ್ಲಿ ಯಾರ ಮನಸ್ಸು ನೆಲೆಸಿರುವುದು. ಈ ಮನಸ್ಸು ವೆರಿ ಇಂಟ್ರೆಸ್ಟಿಂಗ್ ಥಿಂಗ್ ಎಲ್ಲರಲ್ಲೂ. ಆ ಮನಸ್ಸು ಹೇಗೆ ಆ ಮನಸ್ಸಿಗೆ ಬಂದಂಗೆ ಮಾಡೋದು ಅಂತಾರಲ್ಲ ಹಾಗೆ, ಆ ಮನಸ್ಸನ್ನು ಹಿಡಿಯೋದೇ ನಮ್ಮ ಕೆಲಸ. ಬೇರೆ ಎಲ್ಲ ತಾನಾಗುತ್ತೆ, ಮನಸ್ಸಿಲ್ಲ. ಗುರುದೇವ್ ಸ್ವಾಮಿ ಚಿನ್ಮಾನಂದರು ಭಗವದ್ಗೀತಾ ಇಸ್ ನಥಿಂಗ್ ಬಟ್ ಮೈಂಡ್ ಮ್ಯಾನೇಜ್ಮೆಂಟ್ ಅಂತಲೇ ಹೇಳ್ಬಿಡೋರು. ಆ ಮನಸ್ಸನ್ನು ಮ್ಯಾನೇಜ್ ಮಾಡಿಕೊಂಡ್ರೆ ಸಾಕು, ಎಲ್ಲವೂ ಸರಿಯಾಗಿರುತ್ತೆ ಅಂತ. ಸಮತ್ವ ಭಾವದಲ್ಲಿ ಯಾರ ಮನಸ್ಸು ನೆಲೆಯಿರೋದು, ಸಮತ್ವ ಭಾವ. ಸಮತ್ವ ಅಂತಂದ್ರೇನು? ಮನಸ್ಸನ್ನು ನಾವೇ ಒಂದು ನಿಮಿಷ ಕಣ್ಮುಚ್ಕೊಂಡು ನೋಡಿಕೊಂಡ್ರೆ ಗೊತ್ತಾಗುತ್ತೆ. ಅದು ಕೆಲವು ಸಲ ಗಾಬರಿಯಾಗಿರುತ್ತೆ, ಕೆಲವು ಸಲ ಕೋಪದಿಂದ ಇರುತ್ತೆ, ಕೆಲವು ಸಲ ಯಾರನ್ನು ಬೈತಾ ಇರುತ್ತೆ, ಕೆಲವು ಸಲ ಉದಾಸೀನ, ಏನು ಬೇಡ ಅನ್ನೋ ಥರ ಇರುತ್ತೆ. ಏನೋ ಅದ್ರದ್ದು ನಾಟಕ ಆಡ್ತಾನೆ ಇರುತ್ತೆ. ಸಮತ್ವ ಭಾವದಲ್ಲಿ ಇಟ್ಕೊಳ್ಳೋದು ಅಂದ್ರೇನು? ಒಂದು ರಜೋಗುಣ, ನಮ್ಮಲ್ಲಿ ಗುಣಗಳು ನೋಡಿದಾಗ ರಜಸ್ಸು, ತಮಸ್ಸು, ಸಾತ್ವಿಕ ಅಂತ ಹೇಳ್ತೀವಿ. ರಜೋಗುಣ ಏನೋ ತುಂಬ ಮಾಡಿಬಿಡ್ಬೇಕು, ಅದು ಮಾಡಬೇಕು, ಇದು ಮಾಡಬೇಕು ಅಂತ ಮನಸ್ಸು ಕುಣಿತಾ ಇರುತ್ತೆ. ಇನ್ನು ಕೆಲವು ಸಲ ಏನು ಮಾಡೋದು ಬೇಡ ಅಂತ ಸುಮ್ಮನೆ ಇರುತ್ತೆ. ಈ ಸಮತ್ವ ಭಾವದಲ್ಲಿ ಯಾರ ಮನಸ್ಸು ನೆಲೆಸಿರುತ್ತೆ? ಸಮತ್ವ ಭಾವ ಅಂದರೆ ಏನು? ಏನು ಕೆಲಸ ನಡೀತಾ ಇರುತ್ತೋ ಅದು ನಡೀತಾ ಇರುತ್ತೆ, ಆದರೆ ಮನಸ್ಸಿನಲ್ಲಿ ಒಂದು ಪ್ರಶಾಂತತೆ ಇರುತ್ತೆ. ಪ್ರಶಾಂತತೆ ಇರುತ್ತೆ, ಉತ್ಸಾಹ ಇರುತ್ತೆ, ಸಂತೋಷ ಇರುತ್ತೆ. ಏನೇ ಮಾಡ್ತಾ ಇರಲಿ ಹೊರಗಡೆ ಕೆಲಸ, ಆ ರೀತಿಯಲ್ಲಿ ಮನಸ್ಸನ್ನು ಆ ಮನಸ್ಸು ನೆಲೆಸಬೇಕು. ಇವತ್ತು ಹಾಗಿತ್ತು ಬೆಳಗ್ಗೆಯಿಂದ ಅಂತ ಅಂದ್ಕೊಳ್ಳೋಣ. ಮಾರನೇ ದಿನ ಬೆಳಗ್ಗೆ ಎದ್ದಾಗಲೂ ಮನಸ್ಸು ಹಾಗೆ ಇರುತ್ತೆ ಅಂತ ಯಾವ ಗ್ಯಾರಂಟಿನೂ ಇಲ್ಲ. ಸ್ವಾಮೀಜಿಯವ್ರು ಹೇಳ್ತಾ ಇರ್ತಾರೆ, ಅದಕ್ಕೆ ನಾಯಿ ಬಾಲ ಡೊಂಕ್ಬೋದು ಅಂತ.
ಅದು ಯಾವಾಗ ಆ ಪ್ರಶಾಂತತೆಯನ್ನು ಕಳ್ಕೊಳ್ಳುತ್ತೆ ಅನ್ನೋದೇ ನಮಗೆ ಗೊತ್ತಾಗಲ್ಲ. ಅದನ್ನು ನಾವು ಮಾನಿಟರ್ ಮಾಡ್ತಾ ಇರಬೇಕು. ಮನಸ್ಸು ಎಲ್ಲರೂ, ನಿಮ್ಮ ಮನಸ್ಸು ನನ್ನ ಮನಸ್ಸು ಅಲ್ಲ, ಮನಸ್ಸಿರೋದೇ ಹಾಗೆ. ಅದು ಸಂತೋಷ ಆದಾಗ ಹೂವು, ದುಃಖ ಆದಾಗ ಅದ್ರ ಗ್ರಾಫ್ ಸಿಕ್ಕಾಪಟ್ಟೆ ಆಗ್ಬಿಟ್ಟಿರುತ್ತೆ. ಆ ತುಂಬ ಸಂತೋಷ ಆದಾಗಲೂ ನಾರ್ಮಲ್ಸಿಗೆ ಬರೋದು ಬಹಳ ಕಷ್ಟ. ನೀವು ಅಬ್ಸರ್ವ್ ಮಾಡಿ ನೋಡಿ. ಎಲ್ಲೋ ಒಂದು ಮದುವೆಗೆ ಹೋಗಿ ಬರ್ತೀರಾ, ಭಾಳ ಸಂತೋಷವಾಗಿರುತ್ತೆ, ಎಲ್ಲರ ಹತ್ರನೂ ಮಾತಾಡಿ, ಮನೆಗೆ ಬಂದಮೇಲೆ ನಿದ್ದೆನೇ ಬರಲ್ಲ. ಯಾಕೆ? ಅಷ್ಟೊಂದು ಅದ್ಭುತವಾಗಿ ಎಲ್ಲರನ್ನು ಮಾತನಾಡಿಸಿ ಇದು ಮಾಡಿ ಬಂದಿರ್ತೀವ, ಅದೇ ರಿಪೀಟ್ ಆಗ್ತಾ ಇರುತ್ತೆ ಮನಸ್ಸಲ್ಲಿ. ಅದೇ ದುಃಖ ಕೂಡ ಅಷ್ಟೇ, ಸಿಕ್ಕಾಪಟ್ಟೆ ದುಃಖ ಪಟ್ಬಿಟ್ಟಿರ್ತೀವ, ಅದರಿಂದ ವಾಪಸ್ ಬರೋದೇ ಕಷ್ಟ. ಆ ಸಮತ್ವದಲ್ಲಿ ಇಟ್ಕೊಳ್ಳೋದು ಅಂದರೆ ನಾವು, ನಾ ಹೇಳ್ತಾ ಇರ್ತೀನಿ ಪ್ರತಿ ಸಲನೂ, ಈ ಪ್ರಪಂಚಕ್ಕೆ ಬಂದಿದ್ದೇವೋ ಸುಖ ದುಃಖ ಇದ್ದದ್ದೇ. ದುಃಖ ಪಡಬೇಕು, ಆದರೆ ಆದಷ್ಟು ಬೇಗ ನಾವು ವಾಪಸ್ ಆ ಸಮತ್ವಕ್ಕೆ ಬರೋದನ್ನು ರೂಢಿ ಮಾಡಿಕೊಳ್ಬೇಕು. ಅದು ಪ್ರಯತ್ನಪೂರ್ವಕವಾಗೇ ಆಗೋದು, ಅದು ತಾನಾಗೆ ಆಗಲ್ಲ. ಇವತ್ತು ಇಷ್ಟೊಂದು ದುಃಖ ಆಗಿದೆ, ಇಷ್ಟೊಂದು ಹೇಳಿದರೆ ಗೀತೆ ಕೇಳಿದ್ದೀನಿ, ನಾನು ಬೇಗ ವಾಪಸ್ ಬರೋದಿಲ್ಲ ಅದು. ದಟ್ಸ್ ವೈ ವಿ ಕಾಲ್ ಇಟ್ ಆಸ್ ವರ್ಕಿಂಗ್ ಆನ್ ದಿ ಮೈಂಡ್ ಅಂತ. ಬೇರೆ ಟೈಮಲ್ಲೆಲ್ಲ ಮನಸ್ಸಿನ ಮೇಲೆ ವರ್ಕ್ ಮಾಡ್ಕೊಳ್ತಾ ಇದ್ದರೆ ಅದು ಆ ಸಮಯದಲ್ಲಿ ಎದುರಿಸಲಿಕ್ಕೆ ರೆಡಿ ಆಗುತ್ತೆ. ಸಮತ್ವ ಭಾವದಲ್ಲಿ ಯಾರ ಮನಸ್ಸು ನೆಲೆಸಿರುವುದೋ ಅಂಥವರು ಈ ಲೋಕದಲ್ಲೇ ಜನ್ಮ ಮರಣಗಳನ್ನು ಕಳಚಿ ಹಾಕಿ ನಿಷ್ಕಲ ಬ್ರಹ್ಮನಲ್ಲಿ ನಿಷ್ಠೆಯನ್ನು ಪಡೆದಿರುವ. ಯಾರ ಮನಸ್ಸು ಈ ರೀತಿಯಾಗಿ ಸಮತ್ವವಾಗಿರುತ್ತೋ ಜನ್ಮ ಮರಣಗಳನ್ನು ಕಳಚಿ ಹಾಕಿ, ಜನ್ಮ ಮರಣ ಅಂತ ಅಂದರೆ ಸುಖ ದುಃಖಗಳು ಅಂತ ಇಲ್ಲಿ, ಸುಖ ದುಃಖಗಳನ್ನು ಕಳಚಾಕಿ ಆ ಬ್ರಹ್ಮನಲ್ಲಿ, ಭಗವಂತನಲ್ಲಿ ನಿಷ್ಠೆಯನ್ನು ಪಡಿತಾರಂತೆ. ಆ ಮನಸ್ಸನ್ನು ತಿಳಿಯಾಗಿ ಪ್ರಶಾಂತವಾಗಿ ಇಟ್ಕೊಳ್ಳೋದೇ ನಮ್ಮ ಕೆಲಸ ಇದೆ. ಆ ಮನಸ್ಸಲ್ಲಿ ಥಾಟ್ಸ್, ವಿಚಾರಗಳು ಸಿಕ್ಕಾಪಟ್ಟೆ ಬರ್ತಾ ಇರುತ್ತೆ. ಏನೋ ಲೆಕ್ಕ ಎಲ್ಲ ಹೇಳ್ತಾರೆ, 1 ಸೆಕೆಂಡ್ಗೆ ಇಷ್ಟು ಥಾಟ್ಸ್ ಬರುತ್ತೆ, ಆ ಥರ ಎಲ್ಲ ಎಷ್ಟಾದರೂ ಬರಲಿ, ಅದನ್ನು ಕಡಿಮೆ ಮಾಡಿಕೊಳ್ಬೇಕು. ಒಂದು, ಕ್ವಾಂಟಿಟಿ ಆಫ್ ಥಾಟ್ಸ್ ಶುಡ್ ಡಿಕ್ರೀಸ್. ಆ ಕ್ವಾಂಟಿಟಿ ಆಫ್ ಥಾಟ್ಸ್ ಡಿಕ್ರೀಸ್ ಆದಮೇಲೆ ಕ್ವಾಲಿಟಿ ಆಫ್ ಥಾಟ್ ಶುಡ್ ಇಂಪ್ರೂವ್. ಒಳ್ಳೊಳ್ಳೆ ವಿಚಾರಗಳನ್ನೇ ನಾವು ಯೋಚನೆ ಮಾಡೋದಾದಲ್ಲಿ ಆಗಬೇಕು. ಹಾಗಾದಾಗ ಮನಸ್ಸು ತಿಳಿಯಾಗಿರುತ್ತೆ. ಈಗ ಮನಸ್ಸು ತಿಳಿಯಾಗಿದೆ ಅಂತ ಹೇಳಿದ್ರೆ, ಈಗ ನಮ್ಮದು ಅಮೃತವೆಂದು ಉಪನಿಷತ್ತು ಅಂತ, ಆ ಅಮೃತವೆಂದು ಉಪನಿಷತ್ತಲ್ಲಿ ಒಂದು ಎಕ್ಸಾಂಪಲ್ ಕೊಡ್ತಾರೆ. ಹೇಗೆ ಅಂತ ಹೇಳಿದರೆ, ಈಗ ಒಂದು ಬಕೆಟಲ್ಲಿ ಒಂದು 2 ಬಕೆಟಲ್ಲಿ ನೀರಿದೆ, ಒಂದು ಬಕೆಟಲ್ಲಿ ತಿಳಿಯಾದ ನೀರಿದೆ, ಇನ್ನೊಂದು ಬಕೆಟಲ್ಲಿ ಕೆಸರು ನೀರಿದೆ. ಆ ಚಂದ್ರಬಿಂಬ ಯಾವ ಬಕೆಟ್ ನೀರು ಮೇಲೆ ಚಂದದಲ್ಲಿ ಕಾಣಿಸುತ್ತೆ ಅಂದರೆ ಗೊತ್ತಿದೆ ನಿಮಗೆ. ಈ ತಿಳಿ ನೀರು ಎಲ್ಲಿದೆಯೋ ಅದರ ಮೇಲೆ ಚಂದ್ರಬಿಂಬ ಚಂದದಲ್ಲಿ ಕಾಣಿಸುತ್ತೆ. ಈ ಬಗ್ಗಡ ಆಗಿರೋ ಬಕೆಟಲ್ಲಿರೋ ನೀರಲ್ಲಿ ಆ ಚಂದ್ರಬಿಂಬ ಸರಿಯಾಗಿ ಕಾಣಿಸುತ್ತೆ. ವೆರಿ ಕ್ಲಿಯರ್, ಅದೇನು ಕಾಮನ್ ಸೆನ್ಸ್. ಈ ತಿಳಿಯಾದ ನೀರಲ್ಲಿ ಚಂದ್ರಬಿಂಬ ಬೀಳಬೇಕು ಸರಿಯಾಗಿ ಅಂದರೆ ಅಲ್ಲಿ ಅಲೆಗಳು ಕೂಡ ಇರ್ಕೊಳ್ಳೋದು. ತಿಳಿಯಾಗಿರೋದು ಅಷ್ಟೇ ಅಲ್ಲ, ಅದು ಪ್ರಶಾಂತವಾಗೂ ಇರಬೇಕು. ತಿಳಿ ನೀರಾಗಿರಬೇಕು ಅಂದರೆ ಕಸ ಇರಬಾರ್ದು, ಅದರಲ್ಲಿ ಅಲೆಗಳಿರಬಾರ್ದು, ಅಂದರೆ ಅದು ಸ್ಟಿಲ್ ಹಾಗಿದ್ದಾಗ ಮಾತ್ರ ಚಂದ್ರಬಿಂಬ ಚಂದ್ರದಲ್ಲಿ ಬೀಳುತ್ತೆ. ಹಾಗೆಯೇ ನನ್ನಲ್ಲಿರುವ ಆ ಚೈತನ್ಯ ಶಕ್ತಿ ಏನಿದೆ, ಆ ಬ್ರಹ್ಮನನ್ನು ನಾನು ಕಂಡುಕೊಳ್ಬೇಕು ಅನ್ನೋದಾದರೆ ಈ ಮನಸ್ಸಿನಲ್ಲಿರುವ ವಿಚಾರಗಳು, ಅದೇ ಬಗ್ಗಡ, ಅದು ತಿಳಿಯಾಗಿದ್ದರೆ ನಿಸ್ತರಂಗ, ಅಲ್ಲಿ ತರಂಗಗಳಿಲ್ಲದೆ ಇದ್ದರೆ ಆ ಬ್ರಹ್ಮ ತಾನಾಗಿ ಅಲ್ಲಿ ಕಾಣಿಸ್ತಾನೆ. ನೋಡಿ ಎಷ್ಟು ಚೆನ್ನಾಗಿದೆ. ನಿಷ್ಕಲ ಬ್ರಹ್ಮನಲ್ಲಿ ನಿಷ್ಠೆಯನ್ನು ಪಡೆದಿರುವನು, ಆಗ ಆ ಬ್ರಹ್ಮನಲ್ಲಿ ನಿಷ್ಠೆಯನ್ನು ಅವನು ಪಡೆದಿರ್ತಾನೆ ಅಂತ ಭಗವಂತ ಮುಂದುವರಿಸ್ತಾ, ನ ಪ್ರರಶ್ಯೇತ್ ಪ್ರಿಯಂ ಪ್ರಾಪ್ಯ
ನೋದ್ವಿಜೇತ್ ಪ್ರಾಪ್ಯ ಚಾಪ್ರಿಯಂ ಸ್ಥಿರಬುದ್ಧಿರಸಮ್ಮೂಢಃ ಬ್ರಹ್ಮವಿದ್ ಬ್ರಹ್ಮಣಿ ಸ್ಥಿತಃ. ಜ್ಞಾನಿ ಅದವನು ಹೇಗಿರ್ತಾನೆ ಅನ್ನೋದಕ್ಕೆ ಇದೆಲ್ಲ ಹೇಳ್ತಾ ಇರೋದು. ಎಷ್ಟು ಸುಂದರವಾದ ಮಾತುಗಳು ನೋಡಿ. ಅವನು ಸ್ಥಿರವಾದ ಬುದ್ಧಿ ಹೊಂದಿದ್ದು ಮೋಹಗೊಂಡಿರದೆ ಬ್ರಹ್ಮನಲ್ಲೇ ನೆಲೆಸಿರುವುದರಿಂದ ಪ್ರಿಯ ವಸ್ತು ಪ್ರಾಪ್ತಿಯಾದಾಗ ಹಿಗ್ಗುವುದು, ಇಲ್ಲವೇ ಅಪ್ರಿಯ ವಸ್ತು ಹತ್ತಿರ ಬಂದಾಗ ಕುಗ್ಗುವುದು ಇಲ್ಲ. ಅವನ ಬುದ್ಧಿ ಸ್ಥಿರವಾಗಿದೆ. ಸ್ಥಿರ ಆಗಿರೋ ಬುದ್ಧಿ ಅಂದರೆ ಏನು? ನಾನು ಏನು ಮಾಡ್ತಾ ಇದ್ದೀನಿ, ನನಗೆ ಏನು ಬೇಕೋ ಅದನ್ನು ನನಗೆ ಸರಿಯಾಗಿ ಗೊತ್ತಿರಬೇಕು, ಬೇರೆಯವ್ರು ಹೇಳೋದಲ್ಲ. ಸ್ಥಿರವಾದ ಬುದ್ಧಿ ಹೊಂದಿದ್ದು ಮೋಹಗೊಂಡಿರದೆ, ಅಂದರೆ ಅವನು ಬೇರೆ ಯಾವುದ್ರ ಬಗ್ಗೆನೂ ಮೋಹಗೊಳ್ಳೋದಿಲ್ಲ, ಮತ್ತು ಆಚೆ ಈಚೆ ಆಗೋದೇ ಇಲ್ಲ ಅವನ ಮನಸ್ಸು. ಅದು ಎಲ್ಲಿರುತ್ತೆ? ಪ್ರಿಯವಾದ ವಸ್ತು ಯಾವುದವನು ಬ್ರಹ್ಮನಲ್ಲೇ ನೆಲೆಸಿರೋದು. ಬ್ರಹ್ಮನಲ್ಲೇ ನೆಲೆಸಿರೋದ್ರಿಂದ ಅವನಿಗೆ ಆ ಅತ್ಯಂತ ಅದು ಹೇಳಿದರೆ ಯಾವುದು, ರಾಮನಾಮ ಪಾಯಸಕ್ಕೆ ಕೃಷ್ಣನಾಮ ಸಕ್ಕರೆ ಅಲ್ವಾ? ಆ ರೀತಿಯಾಗಿ ಆ ಪಾಯಸ ಊಟ ಮಾಡಿದ ಮೇಲೆ ತುಪ್ಪದಲ್ಲಿ ಹೆಸರುಬೇಳೆ ಪಾಯಸ ಆದ್ರೇನು, ರವೆ ಪಾಯಸ ಆದ್ರೇನು, ಇಟ್ ಡಸಂಟ್ ಟೇಸ್ಟ್. ಹಾಗಂತ ಅವರಿಗೆ ನಾಲ್ಗೆ ರುಚಿ ಹೊಟ್ಟೋಗಿದೆ ಅಂತಲ್ಲ, ಅವ್ರು ತಿಂದರೂ ಕೂಡ ಆ ಪರಮಾತ್ಮನ ನಾಮ, ಆ ನಾಮಸ್ಮರಣೆ, ಆ ರಸವನ್ನು ಅವರು ಎಂಜಾಯ್ ಮಾಡ್ತಾ ಇರ್ತಾರೆ. ಅಲ್ಲಿ ಆ ಭಗವಂತನಲ್ಲೇ ನಿಂತು ಅವರು ಆ ಆನಂದವನ್ನು ಪಡೆದ ಮೇಲೆ ಬೇರೆ ಪ್ರಿಯವಾದ ವಸ್ತು ಪ್ರಪಂಚದಲ್ಲಿ ಇರ್ಲಿಕ್ಕೆ ಏನು ಸಾಧ್ಯ? ಸಂತೃಪ್ತರಾಗ್ಬಿಟ್ಟಿರ್ತಾರೆ ಅವರು. ಹಾಗಾಗಿ ಆ ಪ್ರಿಯ ವಸ್ತು ಪ್ರಾಪ್ತಿಯಾದಾಗ ಅವರೇನು ಹಿಗ್ಗೋದಿಲ್ಲ, ಅಪ್ರಿಯ ವಸ್ತು ಹತ್ರ ಬಂದಾಗ ಹೋಗೋದಿಲ್ಲ. ಯಾಕೆ? ಅವರು ಆಗಲೇ ಭಗವಂತನಲ್ಲಿ ನಿಂತು ಬಿಟ್ಟಿದ್ದಾರೆ. ಸ್ಥಿರವಾದ ಬುದ್ಧಿ ಗೊತ್ತು, ಭಗವಂತ ಎಲ್ಲವನ್ನು ನೋಡ್ಕೊಳ್ತಾ ಇದ್ದಾನೆ, ಏನು ಆ ಆನಂದ ನನಗೆ ಸಿಕ್ಕಿಬಿಟ್ಟಿದೆ. ಆದ್ದರಿಂದ ಇದೆಲ್ಲ ಕರ್ಮಫಲ ಬರುತ್ತೆ ಹೋಗುತ್ತೆ, ಬರುತ್ತೆ ಬರುತ್ತೆ ಹೋಗುತ್ತೆ. ನಮಗೆ ಗೊತ್ತಿದೆ, ಕತ್ಲಾದ್ಮೇಲೆ ಬೆಳಕು ಬರುತ್ತೆ, ಬೆಳಕಾದ್ಮೇಲೆ ಕತ್ಲು ಬರುತ್ತೆ, ಸುಖ ಹೋದ್ಮೇಲೆ ದುಃಖ ಇರುತ್ತೆ, ದುಃಖ ಹೋದ್ಮೇಲೆ ಸುಖ ಇರುತ್ತೆ, ಬರ್ತಾನೆ ಇರುತ್ತೆ ಹೋಗ್ತಾನೆ ಇರುತ್ತೆ. ಅದಕ್ಕೆ ಯಾಕೆ ನಾವು ಇಷ್ಟೊಂದು ತಲೆ ಕೆಡಿಸ್ಕೊಳ್ತೀವಿ? ಅವನು ತುಂಬ ಹಿಗ್ಗೋದು ಇಲ್ಲ, ತುಂಬ ಕುಗ್ಗೋದು ಇಲ್ಲ. ದಟ್ ಈಸ್ ವಾಟ್ ವಿ ಆಲ್ ಹ್ಯಾವ್ ಟು ಅಚೀವ್ ಅಲ್ವಾ? ಈಗ ನಮ್ಮದು ತುಂಬ ಕುಗ್ಗಿಬಿಡ್ತೀವಿ, ಇಲ್ಲ ತುಂಬ ಹಿಗ್ಗಿಬಿಡ್ತೀವಿ ಅಲ್ಲ. ಈಗ ಸ್ವಲ್ಪ ದಿನದಿಂದ ಗೀತೆ ಕೇಳ್ತಾ ಇದ್ದೀವಿ, ಅಷ್ಟೆಲ್ಲ ಆಗಲ್ಲ ರೀ. ಹೌದು, ಅರ್ಥ ಆಗಿದೆ, ಒಪ್ಕೊಳ್ತೀನಿ ನಾನು ಕೂಡ. ತುಂಬ ಹಿಗ್ಗಲ್ಲ, ಆದರೂ ಸ್ವಲ್ಪ ಹಿಗ್ತೀವಿ. ಆದರೆ ಅದನ್ನು ಮತ್ತೆ 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 ಇವತ್ತು ಹಾಗಿದ್ದೆ ಸರಿ, ನಾಳೆ ಹಾಗೆ ಇರ್ತೀನಿ ಗ್ಯಾರಂಟಿ ಇಲ್ಲ, ಅದನ್ನೇ ಹೇಳ್ತೀನಿ ನಾನು ಯಾವಾಗಲೂ. ನಾನು ಇದನ್ನು ಫಾಲೋ ಮಾಡೋದ್ರಿಂದ ತಮಗೂ ಹೇಳ್ತೀನಿ ಅದನ್ನು. ದರ್ ಇಸ್ ಅ ಸೇಯಿಂಗ್, ಟೇಕ್ ಕೇರ್ ಆಫ್ ಯುವರ್ ಮೈಂಡ್ ಟಿಲ್ 10 o'clock in the morning, ರೆಸ್ಟ್ ಆಫ್ ದ ಡೇ ವಿಲ್ ಟೇಕ್ ಕೇರ್ ಆಫ್ ಯು ಅಂತ. ಬೆಳಗ್ಗೆ 10 ಗಂಟೆವರೆಗೂ ಮನಸ್ಸನ್ನು ಪ್ರಶಾಂತವಾಗಿ ಇಟ್ಕೊಳ್ಳಿ. ನೀವು 5 ಗಂಟೆಗೆ ಹೇಳ್ತಿರೋ, 3 ಗಂಟೆಗೆ ಹೇಳ್ತಿರೋ, 4 ಗಂಟೆಗೆ ಹೇಳ್ತಿರೋ, 7 ಗಂಟೆಗೆ ಹೇಳ್ತಿರೋ, 8 ಗಂಟೆಗೆ ಹೇಳ್ತಿರೋ, ಡಸಂಟ್ ಮ್ಯಾಟರ್. 10 ಗಂಟೆವರೆಗೂ ಮನಸ್ಸನ್ನು ಪ್ರಶಾಂತವಾಗಿ ಇಟ್ಕೊಳ್ಳಿ. ಏನು ಪ್ರಶಾಂತವಾಗಿ ಇಟ್ಕೊಳ್ಳೋದು? ನಾನು ಭಾಳ ಸಲ ಹೇಳ್ತೀನಿ ಈ ವಿಚಾರವನ್ನು. 10 ಗಂಟೆ ಅಂದರೆ 10 ಗಂಟೆ. ಯಾರಿಗೋ ಬೈಬೇಕು ನಾನು, 10 ಗಂಟೆ ಮೇಲೆ ಬೈಲಿ. ಮನಸ್ಸು ಕೆಡಿಸ್ಕೊಳ್ಬೇಕು, ಕೋಪ ಮಾಡ್ಕೊಳ್ಬೇಕು, 10 ಗಂಟೆ ಮೇಲೆ ಮಾಡ್ಕೊಳ್ಳಿ. ಏನೋ ಬೇಸರ ಆಗೋ ವಿಚಾರವನ್ನು ಮನೆಯಲ್ಲಿ ಯಾರಿಗೋ ಹೇಳಬೇಕು, 10 ಗಂಟೆ ಮೇಲೆ ಹೇಳಿ. ಅನ್ಲೆಸ್ ಇಟ್ ಇಸ್ ವೆರಿ ಎಮರ್ಜೆನ್ಸಿಯಾ. ಅದರ್ವೈಸ್ 10 ಗಂಟೆ ಮೇಲೆ ಹೇಳ್ಬೋದು ಅಂದರೆ ಹೇಳ್ಬೋದು. 10 ಗಂಟೆವರೆಗೂ ನಾನು ಆ ಮನಸ್ಸನ್ನು ಪ್ರಶಾಂತವಾಗಿ ಇಟ್ಕೊಂಡ್ರೆ, ಪ್ರತಿದಿನವೂ, ಯಾವತ್ತೋ ಒಂದಿನ ಅಲ್ಲ, ಟ್ರೈ ಮಾಡಿ ನೋಡಿ, ಪ್ರತಿದಿನವೂ ನಾನು ಆ ಮನಸ್ಸನ್ನು ಪ್ರಶಾಂತವಾಗಿ ಇಟ್ಕೊಂಡ್ರೆ 10 ಗಂಟೆ ಆದಮೇಲೆ ಇನ್ನೂ ಟೈಮ್ ಇದೆಯಲ್ವ ನಮಗೆ, ನೆಕ್ಸ್ಟ್ ಡೇ ಮಾರ್ನಿಂಗ್ 10 o'clock 24 hours ಸಂತೋಷವಾಗಿರ್ಲಿಕ್ಕಾಗುತ್ತೆ. ಪ್ರಯತ್ನ ಮಾಡಿ ನೋಡಿ. ಪ್ರತಿದಿನ ಹೋಮ್ವರ್ಕ್ ಆಗಬೇಕು. ಟೇಕ್ ಕೇರ್ ಆಫ್ ಯುವರ್ ಮೈಂಡ್ ಟಿಲ್ 10 o'clock in the morning, ರೆಸ್ಟ್ ಆಫ್ ದಿ ಡೇ ವಿಲ್ ಟೇಕ್ ಕೇರ್ ಆಫ್ ಯು. ಪ್ರತಿದಿನ ಮನಸ್ಸನ್ನು ಸ್ಥಿರ ಬುದ್ಧಿ ಹೊಂದಿದ್ರು ಹೇಳುವಾಗ ಆ ಮನಸ್ಸನ್ನು ಆ ರೀತಿಯಾಗಿ ಪ್ರಶಾಂತವಾಗಿ ಇಟ್ಕೊಂಡ್ರೆ
ಆಗ ಅಂಥವನು ಇಲ್ಲೇ ಅವನು ಆ ಭಗವಂತನಲ್ಲೇ ನೆಲೆಸ್ಬಿಟ್ಟಿದ್ದಾನೆ ಇಲ್ಲಿರುವಾಗಲೇ. ಅವನಿಗೆ ಎಂಥದೇ ಸುಖ ಬಂದರೂ ಹಿ ಕ್ಯಾನ್ ಫೇಸ್ ಇಟ್, ಎಷ್ಟೇ ದುಃಖ ಬಂದರೂ ಹಿ ಕ್ಯಾನ್ ಫೇಸ್ ಇಟ್. ಕುಗ್ಗೋದಿಲ್ಲ ಅಂತಂದರೆ ಐ ಈಸ್ ಪ್ರಿಪೇರ್ಡ್ ಟು ಫೇಸ್ ಎನಿಥಿಂಗ್ ಅಂತ. ಹಾಗಾಗಿ ಅವನ ಮನಸ್ಸು, ಯಾರು ಅಜ್ಞಾನಿಯವನ ಮನಸ್ಸು ಈ ರೀತಿಯಾಗಿ ಇರುತ್ತೆ. ಇನ್ನೊಂದು ಶ್ಲೋಕವನ್ನು ನೋಡ್ಬಿಡೋಣ. ಬಾಹ್ಯ ಸ್ಪರ್ಶೇಶ್ವಸಕ್ತಾತ್ಮ ವಿಂದಂತ್ಯಾತ್ಮನಿ ಯತ್ ಸುಖಂ ಸ ಬ್ರಹ್ಮಯೋಗಯುಕ್ತಾತ್ಮ ಸುಖಮಕ್ಷಯಮಶ್ನುತೆ. ಅಂಥವನು ಹೇಗಿರ್ತಾನೆ ನೋಡಿ, ಅಂಥವನು ಬಾಹ್ಯ ಸಂಪರ್ಕಕ್ಕೆ ಅಸಂಗನಾಗಿ ಆತ್ಮಸಂತುಷ್ಟನಾಗಿರುತ್ತಾನೆ. ಬ್ರಹ್ಮಜ್ಞಾನದಲ್ಲೇ ನೆಲೆ ನಿಂತು ಕೊನೆ ಇಲ್ಲದ ಆನಂದವನ್ನು ಪಡೆಯುತ್ತಾನೆ. ಅಂಥವನು ಹೇಗಿರ್ತಾನೆ? ಬಾಹ್ಯ ಸಂಪರ್ಕ ಅಂತ ಹೇಳಿದ್ರೆ ಈ ಪ್ರಪಂಚದಲ್ಲಿ ಜ್ಞಾನಿಗೂ ಇದೆ ಪ್ರಪಂಚ, ಅಜ್ಞಾನಿಗೂ ಇದೆ ಪ್ರಪಂಚ. ಅವನು ವ್ಯವಹಾರದಲ್ಲಿ ಎಲ್ಲವನ್ನೂ ಮಾಡಲೇಬೇಕು, ಸಂಪರ್ಕ ಇರಲೇಬೇಕು. ಏನೇ ಸಂಪರ್ಕದಲ್ಲಿದ್ದರೂ ಕೂಡ ಅಸಂಗನಾಗಿ ಆತ್ಮಸಂತುಷ್ಟನಾಗಿರ್ತಾನೆ. ಅಂದರೆ ಅಲ್ಲಿ ಆಗುವ ರಾಗದ್ವೇಷಗಳೇನಿರುತ್ತೆ ಅದನ್ನು ಮೀರಿ ಆತ್ಮನಲ್ಲಿ ನೆಲೆಸ್ಬಿಡ್ತಾನೆ. ಯಾವಾಗಲೂ ಅದನ್ನೇ ಸ್ವಾಮೀಜಿಯವರು ಹೇಳ್ತಾರೆ, ಒಳಗೆ ತಿರ್ಕೋ ಅಂತ. ಏನು ಒಳಗೆ ತಿರ್ಕೊಳ್ಳೋದು? ಕೇಳಿಸ್ತಾ ಇಲ್ವಾ? ಸರಿ, ಮ್ಯೂಟ್ ಆಯಿತು, ಆದ್ದರಿಂದ ಸರಿ. ಅವನು ಹೊರಗಡೆ ಏನೇ ಕೆಲಸ ಮಾಡ್ತಾ ಇದ್ರು ಬಾಹ್ಯ ಪ್ರಪಂಚದಲ್ಲಿ ಅವನು ತನ್ನ ಮನಸ್ಸನ್ನು ಒಳಗೆ ನಿಲ್ಲಿಸ್ಕೊಂಡ್ಬಿಟ್ಟಿದ್ದಾನೆ. ಅದರಿಂದ ಅವನಿಗೆ ಆತ್ಮಸಂತುಷ್ಟನಾಗಿರುತ್ತಾನೆ. ಅವನು ಹೊರಗೆ ಸಂಪರ್ಕಕ್ಕೆ ಬಂದು ಎಲ್ಲವನ್ನೂ ಮಾಡ್ತಾ ಇದ್ರು ಅಸಂಗನಾಗಿ. ಅಸಂಗ ಅಂತ ಅಂದ್ಕೂಡಲೇ ನಾನು ಮಾಡುವ ಕೆಲಸ ಅದು ನನಗೆ ಅಪ್ರಿಷಿಯೇಷನ್ನು ಕೊಡ್ಬೋದು, ಬೈಗಳು ಕೊಡ್ಬೋದು, ಹೊಗಳ್ಬೋದು, ತೆಗಳ್ಬೋದು, ಎರಡನ್ನೂ ರಿಸೀವ್ ಮಾಡ್ಕೊಳ್ಳೋದಕ್ಕೆ ಅವನು ಶಕ್ತನಾಗಿರ್ತಾನೆ. ಯಾಕೆ? ಆತ್ಮನಲ್ಲಿ ನೆಲೆಸಿರ್ತಾನೆ ಅವನು, ಆತ್ಮಸಂತುಷ್ಟ. ಹಿ ಈಸ್ ಹ್ಯಾಪಿ. And his happiness is not dependent on the external things. ತನ್ನ ಸಂತೋಷದ ಕೀಯನ್ನು ಬೇರೆ ಯಾರ ಕೈಲೋ ಕೊಟ್ಟಿಲ್ಲ, ಅದರಿಂದ ಅವನು ಸಂತೋಷವಾಗೇ ಇರ್ತಾನೆ. ಹೊರಗಿನ ಏನೇ ಕೆಲಸ ಮಾಡ್ತಾ ಇದ್ರು ಅಸಂಗ, ಅಲ್ಲಿಂದ ಸಿಗುವಂಥ ಸುಖ ದುಃಖಗಳ ಬಗ್ಗೆ ಅವನಿಗೇನು ಅಂಥ ಡಿಸ್ಟರ್ಬೆನ್ಸ್ ಆಗೋದಿಲ್ಲ. ಆ ರೀತಿಯಲ್ಲಿ ಅವನು ಅಷ್ಟೊಂದು ಸ್ಥಿತಪ್ರಜ್ಞನಾಗ್ಬಿಡ್ತಾನೆ ಅಂತ. ಬ್ರಹ್ಮಜ್ಞಾನದಲ್ಲೇ ನೆಲೆ ನಿಂತು ಕೊನೆಯಲ್ಲದ ಆನಂದವನ್ನು ಪಡೆಯುತ್ತಾನೆ. ನಮ್ಮೆಲ್ಲರ ಹುಡುಕಾಟ ಇರೋದೇ ಆ ಕೊನೆ ಇಲ್ಲದ ಆನಂದಕ್ಕೆ. ಇವಾಗ ನಮಗೆ ಗೊತ್ತಿದೆ, ಕವಿ ಖುಷಿ ಕವಿ ಗಮ್, ಲೈಫ್ ಈಸ್ ಸ್ವಲ್ಪ ಹೊತ್ತು ಖುಷಿ, ಸ್ವಲ್ಪ ಹೊತ್ತು ದುಃಖ, ಇವತ್ತು ಖುಷಿ ನಾಳೆ ದುಃಖ, ಇದರಲ್ಲಿ ಅಡ್ಜಸ್ಟ್ ಆಗಿಬಿಟ್ಟಿದ್ದೀವಿ ನಾವು. ಆದರೆ ಸಾಧನೆ ಏನಿದು? ಕೊನೆ ಇಲ್ಲದ ಆನಂದವನ್ನು ಪಡೆಯೋದು. ನಿತ್ಯ ಶುದ್ಧ ಆನಂದ ಸ್ವರೂಪ, ಇನ್ಫೈನೈಟ್ ಎಟರ್ನಲ್ ಹ್ಯಾಪಿನೆಸ್ ಅಂತ ಏನು ಹೇಳ್ತಾ ಇದ್ದೀವಿ, ಆ ಆನಂದವನ್ನು ಪಡೆಯೋದೇ ಈ ಎಲ್ಲ ಆಧ್ಯಾತ್ಮದ ಗುರಿ. ಇದನ್ನೆಲ್ಲ ಓದ್ತಾ ಇರುವಂತಹ ಯೋಚನೆ ಮಾಡಿ. ಕೊನೆ ಇಲ್ಲದ ಆನಂದವನ್ನು ನಾವು ಪಡಿಲಿಕ್ಕೆ ಸಾಧ್ಯ ಇದೆ, ಆದರೆ ನಾವು ಅಡ್ಜಸ್ಟ್ ಆಗಿಬಿಟ್ಟಿದ್ದೀವಿ. ಏನಂತ? ದುಃಖ ಬರುತ್ತೆ, ಸುಖ ಬರುತ್ತೆ, ದುಃಖ ಬರುತ್ತೆ, ಸುಖ ಬರುತ್ತೆ. ಆ ಸುಖ ದುಃಖಗಳನ್ನು ಮೀರಿದ ಆನಂದ ಅನ್ನೋ ಒಂದು ಸ್ಟೇಜ್ ಇದೆ, ಅದನ್ನು ನಾವು ಪಡೀಲಿಕ್ಕೆ ಸಾಧ್ಯ ಆಗುತ್ತೆ. ಅದಕ್ಕೋಸ್ಕರ ಈ ಪ್ರಯತ್ನ, ಅದಕ್ಕೋಸ್ಕರ ಈ ಅಧ್ಯಯನ, ಅದಕ್ಕೋಸ್ಕರ ಈ ಶ್ರಮ ನಮ್ದು. ಒಳ್ಳೆಯದು, ಯೋಚನೆ ಮಾಡಿ. ಇವತ್ತು ಅಕ್ಷಯ ತೃತೀಯ ಅಲ್ವಾ? ಅಕ್ಷಯ, ಅದೇ ಶಬ್ದ ಇಲ್ಲಿ ಬರುತ್ತೆ ನೋಡಿ. ಸುಖಮಕ್ಷಯಮಶ್ನುತೆ. ಸುಖಮಕ್ಷಯಮಶ್ನುತೆ ಅಂದರೆ ಆ ಸುಖ ಅನ್ನೋದು ಅಕ್ಷಯ ಆಗಿಬಿಡುತ್ತಂತೆ. ಯಾರು ಆ ಬ್ರಹ್ಮಯೋಗ ಯುಕ್ತಾತ್ಮ ಆಗಿರ್ತಾನೋ ಅವನಿಗೆ ಈ ಸುಖ ಅನ್ನೋದು ಅಕ್ಷಯ ಆಗೋಗುತ್ತೆ. ಎಲ್ಲರಿಗೂ ಅಕ್ಷಯ ತೃತೀಯದ
ಶುಭಾಶಯಗಳು. ಅಕ್ಷಯ ಅಂತ ಹೇಳಿದ್ರೆ ಕೊಡುವ ದಿನ ಆಗಬೇಕು, ಬರೀ ಸಂಗ್ರಹಿಸೋ ದಿನ ಆಗಬಾರ್ದು, ಅದು ಕೊಡುವ ದಿನ ಕೂಡ ಆಗಬೇಕು ಅಂತ ಸ್ವಾಮೀಜಿಯವರು ಹೇಳ್ತಾರೆ. ನಾವು ಹೆಚ್ಚೆಚ್ಚು ಕೊಟ್ಟರೆ ಭಗವಂತ ಹೆಚ್ಚೆಚ್ಚು ನಮಗೆ ಒದಗಿಸ್ತಾನಂತೆ. ಕೊಡಬೇಕಲ್ವ, ಅವನಿದ್ದಾನೆ ಅಲ್ಲಿ ಲೆಕ್ಕ ಹಾಕಲಿಕ್ಕೆ. ಯೋಚನೆ ಮಾಡಿ ನೋಡಿ, ನಮಗೆ ನಾವು ಗಳಿಸುವ ಜ್ಞಾನ ಕೂಡ ಅದೇ ರೀತಿ ಅಕ್ಷಯ ಆಗಿ, ಅಕ್ಷಯ ಅಂದರೆ ನಾಶ ಆಗದೇ ಇರುವಂಥದ್ದು, ಕ್ಷಯಗೊಳ್ಳದೇ ಇರುವಂಥದ್ದು. ಏನೋ ಓದಿರ್ತೀವಿ ಮರ್ತೆ ಹೋಗ್ಬಿಡುತ್ತೆ. ಅಕ್ಷಯ ಅಂತ ಹೇಳಿದ್ರೆ ಅದು ಕ್ಷಯ ಆಗದೇ ಇರೋ ಜ್ಞಾನ. ಅಕ್ಷಯ ಜ್ಞಾನ ಯಾಕೆ ಬೇಕು? ನನ್ನಲ್ಲಿರುವ ಆ ಅಕ್ಷಯನನ್ನು ಗುರುತಿಸ್ಕೊಳ್ಳೋದಕ್ಕೆ, ನಾಶ ಆಗದೇ ಇರುವ ಆ ಆತ್ಮನನ್ನು ನಾನು ಅರ್ಥ ಮಾಡ್ಕೊಳ್ಳೋದಕ್ಕೆ ಆ ಅಕ್ಷಯ ಜ್ಞಾನ ನನಗೂ ಬೇಕು. ಪ್ರಾರ್ಥಿಸ್ಕೊಳ್ಳೋಣ, ಭಗವಂತ ಎಲ್ಲರಿಗೂ ಒಳ್ಳೇದು ಮಾಡಲಿ. ಅಲ್ಲಿ ನಿಲ್ಲಿಸುತ್ತೇನೆ, ಮತ್ತೆ ಮುಂದುವರಿಸೋಣ. ಅಸತೋ ಮಾ ಸದ್ಗಮಯ ತಮಸೋ ಮಾ ಜ್ಯೋತಿರ್ಗಮಯ ಮೃತ್ಯೋರ್ಮಾ ಅಮೃತಂಗಮಯ. ಓಂ ಶಾಂತಿ ಶಾಂತಿ ಶಾಂತಿ. ಹರಿ ಓಂ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ.